Yeah. Yeah. Very good morning. So, hope it is visible to you all. Yes, sir. Fine. Right. In the previous class, we have discussed about the activity ratios and profitability ratios. We have discussed all the ratios, and I think you all have noted those formulas in your notebook. ಅವುಗಳನ್ನೆಲ್ಲ ಬರ್ಕೊಂಡಿರಲ್ಲ ನಾ ಕಳಿಸಿದ ಫಾರ್ಮುಲಾಸ್ ಗಳನ್ನ. Yes, sir. Fine. Yes, sir. Okay. Let us start the problems. Okay. 124 page number. 124 page number. Section D. 12 marks questions anta ada ನೋಡಿ. First problem. ಸಿಕ್ಕದ? Yes, sir. Okay. ಅದನ್ನ ಈಗ ಓದ್ತೀನಿ ಆಮೇಲೆ ಅದನ್ನ ಸಾಲ್ವ್ ಮಾಡೋಣ. ಓಕೆ. ಸೊ ಎಲ್ಲ ಡೌಟ್ ಬಂತಂದ್ರೂ ಅನ್ಮ್ಯೂಟ್ ಮಾಡಿ ಕೇಳ್ರಿ, ಈಗ ಮ್ಯೂಟ್ ಮಾಡಿ ಇಟ್ಕೋ. ಓಕೆ. ಸೊ ಫಸ್ಟ್ ಒನ್, following is the trading and profit and loss account for the year ending 31st March 2016. Particulars rupees, particulars rupees. Okay, they have given opening stock 10,000, purchases 55,000. Actually ಅದು ಗ್ರಾಸ್ ಪ್ರಾಫಿಟ್ ಗೆ ಆ ಮಾರ್ಕ್ ಹಾಕ್ಬಾರ್ದಾಗಿತ್ತು, ಟೋಟಲ್ ಗೆ ಅಂತ ಹಾಕ್ಬೇಕಾಗಿತ್ತು. ಅವ್ರು ಒಂದ್ ಸ್ಟೆಪ್ ತಳಗ್ ಮಾಡ್ಯಾರ, ಅಲೈನ್ಮೆಂಟ್ ತಪ್ಪ್ಯಾರ. ಅದನ್ನ ನೀವು ಸರಿ ಮಾಡ್ಕೊರಿ.
ಓಕೆ ಹಿಂಗ್ ಡ್ಯಾಶ್ ಅಂತ ಹೇಳಿ ಮಾರ್ಕಿಂಗ್ ಏನ್ ಮಾಡ್ಯಾರಲ್ಲ ಅದು ಗ್ರಾಸ್ ಪ್ರಾಫಿಟ್ ಗೆ ಆಗ್ಬಾರ್ದು. 1,15,000 ಅನ್ನೋದು ಟೋಟಲ್ ಅಂತ ಒಂದು ಸ್ಟೆಪ್ ಬರ್ಬೇಕಾಗಿತ್ತಲ್ಲಿ, ಅಲ್ಲೇ ಅಲೈನ್ಮೆಂಟ್ ತಪ್ಪ್ಯಾರ. ಗ್ರಾಸ್ ಪ್ರಾಫಿಟ್ 50,000. ಓಕೆ ಟೋಟಲ್ 1,15,000 1,15,000. ಮುಂದ ಬೈ ಗ್ರಾಸ್ ಈ ಕಡೆ ಸೇಲ್ಸ್ 1 lakh, ಕ್ಲೋಸಿಂಗ್ ಸ್ಟಾಕ್ 15,000 ಅಂತ ಕೊಟ್ಟಾರ. ಬೈ ಗ್ರಾಸ್ ಪ್ರಾಫಿಟ್ 50,000 and come to the debit side. Administrative expenses 15,000. 1,15,000 ಅಲ್ಲ, ಮತ್ತೆ ಕೇಳಬೇಕು ಹೋಗ್ಬೇಡ್ರಿ, ಇನ್ನೊಮ್ಮೆ ಲಕ್ಷ ಕೊಟ್ಟು ಪೆನ್ಸಿಲ್ ಅದನ್ನ ಮಾರ್ಕ್ ಮಾಡ್ಕೋರಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟು? 15,000. ಅದ್ರ ಮುಂದೆ 1,15,000 ಕೊಟ್ಟಾರಲ್ಲ, ಅದು ಟೋಟಲ್. ಓಕೆ ಅದು ಟೋಟಲ್, ಅಲ್ಲಿ ತಪ್ಪ್ಯಾರ ಕ್ವಶನ್ ದೊಳಗ. ಓಕೆ ಪೆನ್ಸಿಲ್ ಮಾರ್ಕ್ ಮಾಡ್ಕೋರಿ, ಒಂದ್ ಸ್ಟೆಪ್ ತಳಗ್ ಮಾಡ್ಕೋತ ಹೋಗ್ರಿ ಎಲ್ಲಾನು. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 15,000, selling expenses 12,000, interest 3,000, ಲಾಸ್ಟಿಗೆ ನೆಟ್ ಪ್ರಾಫಿಟ್ ಎಷ್ಟು ಬಂದದ? 20,000. ಅರ್ಥ ಆಗ್ಲಿ ಅತ್ತದ? Sir, page number 124. Did you get? Yes, sir. Okay. Fine. In the next page, they have given the balance sheet as at 31st March 2018. They have given all the essential elements in this, and further they have asked us to calculate stock turnover ratio. Andre ಏನು? Inventory turnover ratio ಅಂದ್ರೂ ಒಂದೇ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂದ್ರೂ ಒಂದೇ, ನೆನಪಿಟ್ಕೊಂಡಿರಿ. Then second one, they have asked trade receivable turnover ratio. Then third, they have asked trade payable turnover ratio. ಈ ಮೂರು ಯಾವ ರೇಷಿಯೋಗಳು? ಆಕ್ಟಿವಿಟಿ ರೇಷಿಯೋ. ಗೆಟಿಂಗ್ ದ ಪಾಯಿಂಟ್? ಈ ಮೂರು ಯಾವ ರೇಷಿಯೋಗಳು? ಆಕ್ಟಿವಿಟಿ ರೇಷಿಯೋಸ್. Activity. Then ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ ಮತ್ತು ನೆಟ್ ಪ್ರಾಫಿಟ್ ರೇಷಿಯೋ. ಈ ಮೂರು ಯಾವ ರೇಷಿಯೋಗಳು? ಪ್ರಾಫಿಟಾಬಿಲಿಟಿ ರೇಷಿಯೋ. ತಿಳಿಯತ್ತದ? ಮೊದಲಿನ ಮೂರುಗಳು ಆಕ್ಟಿವಿಟಿ ರೇಷಿಯೋಸ್, ಮುಂದಿನ ಮೂರುಗಳು ಪ್ರಾಫಿಟಾಬಿಲಿಟಿ ರೇಷಿಯೋಸ್. ನಾವತ್ತ ಹೇಳಿದ್ನಲ್ಲ ಇದೇ ಫಾರ್ಮ್ಯಾಟ್ ದೊಳಗೆ ಕೇಳ್ತಾರಂತ. ಸೊ ಇನ್ ದ ಸೇಮ್ ಫಾರ್ಮ್ಯಾಟ್ ದೇ ಹ್ಯಾವ್ ಆಸ್ಕ್ಡ್ ಹಿಯರ್. Getting the point? So they have given trading account and P&L account. Further, they have given balance sheet and they have asked 6 ratios. Among those 6 ratios, 3 are related to activity ratio and further 3 are related to profitability ratio. So this is what they have asked us to calculate in this first problem. So ಬಹಳ ಸಿಂಪಲ್ ಅದ. ಒಂದೊಂದು ಫಾರ್ಮುಲಾ ಬರ್ಕೊಳ್ಳೋದು, ಆ ಫಾರ್ಮುಲಾಕ್ ನಮಗ್ ಏನ್ ಬೇಕು ಅದನ್ನ ಕೊಟ್ಟಿದ್ರು ಡೈರೆಕ್ಟ್ ಆಗಿ ತಗೊಳ್ಳೋದು, ಕೊಟ್ಟಿದ್ದಿಲ್ಲ ಅಂತಂದ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅರ್ಥ ಆಗ್ಲಿತ್ತದ? ಈಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಒಂದೇದ್ ಕೇಳ್ಯಾರ. ಇದ್ರ ಫಾರ್ಮುಲಾ ಏನದ ಹೇಳ್ರಿ ಒಬ್ರ ಯಾರ್ರಿ ಫಾರ್ಮುಲಾ? Inventory turnover ratio is equal to cost of revenue from operation divided by average inventory. ಇದ್ರೊಳಗ ನಮಗ ಅವರೇಜ್ ಇನ್ವೆಂಟರಿನೂ ಕೊಟ್ಟಿಲ್ಲ, ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಿಲ್ಲ. ಅವ್ ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಫಾರ್ಮುಲಾನ ಹಾಕಿದ್ವಿ ಅಂತಂದ್ರೆ ನಮಗ ಆ ರೇಷಿಯೋದ ಆನ್ಸರ್ ಎಷ್ಟದ ಅನ್ನೋದು ಸಿಗ್ತದೆ. ಇಷ್ಟೇ ನೋಡ್ರಿ, ಎಲ್ಲಾ ಪ್ರಾಬ್ಲಮ್ದೊಳಗೂ ಹಿಂಗೆ ಆ ಫಾರ್ಮುಲಾ ಬರಿಬೇಕು, ಆ ಫಾರ್ಮುಲಾಕ್ ಸಂಬಂಧಪಡುವಂತಹ ಮಟೀರಿಯಲ್ಸ್ ಏನ್ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಕೊಟ್ಟಿದ್ರ ಡೈರೆಕ್ಟ್ ಆಗಿ ತಗೋಬೇಕು. ಸೊ ಇಷ್ಟ ಮಾಡಿ ನಾವು ಒಂದೊಂದು ರೇಷಿಯೋ ಅನ್ನ ಕಂಡು ಹಿಡ್ಕೊತ ಹೋಗ್ಬೇಕು. ಒಂದ್ ರೇಷಿಯೋ ಕರೆಕ್ಟ್ ಆಯ್ತು ಅಂದ್ರ 2 ಮಾರ್ಕ್ಸ್ ಕೊಡ್ತಾರ. ತಿಳಿಲಿತ್ತದ? ಅರ್ಥ ಆಗ್ಲಿತ್ತದ? ಇದು ಒಂದ್ ರೇಷಿಯೋ ಕರೆಕ್ಟ್ ಆಯ್ತು ಅಂತಂದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ. ಹಂಗ 6 ರೇಷಿಯೋ ಕರೆಕ್ಟ್ ಆಯ್ತು ಅಂದ್ರೆ 12 ಮಾರ್ಕ್ಸ್. ಸೊ ದಿಸ್ ಈಸ್ ಹೌ ದೇ ಹ್ಯಾವ್ ಗಿವನ್, ರೈಟ್? ಸೊ ಒಂದನೇದ್ರಿಂದ ಸ್ಟಾರ್ಟ್ ಮಾಡೋಣ.
Sir, page number ಎಷ್ಟ್ರಿ? 124 ರೀ. 124 ಮತ್ತು 125 ಎರಡೂದ್ರೊಳಗೂ ಅದ ಪ್ರಾಬ್ಲಮ್. ಅರ್ಧ 124 ದೊಳಗ ಅದ, ಇನ್ ಮುಂದಿನ ಪಾರ್ಟ್ 125th ಪೇಜ್ ನಂಬರ್ ದೊಳಗ ಅದ. ಸಿಕ್ತಾ? Calculation of ratios. Heading ಹಾಕ್ರಿ ಎಷ್ಟು. Calculation of ratios. ಆಯ್ತಾ? ಮುಂದ ಫಸ್ಟ್ ಒನ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಥವಾ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎರಡು ಒಂದೇ. ಇನ್ನೊಮ್ಮೆ ಹೇಳ್ರಿ ಫಾರ್ಮುಲಾ. Inventory turnover ratio is equal to cost of revenue from operation divided by average inventory. Cost of revenue from operations divided by average inventory. divided by average inventory. Okay. ಆಲ್ರೆಡಿ ನಾ ಕಳಿಸಿದಂತಹ ಆ ಫೋಟೋದೊಳಗ ಇವೆರಡಕ್ಕೂ ಸಪರೇಟ್ ಆದಂತಹ ಸಬ್ ಫಾರ್ಮುಲಾಸ್ ಗಳನ್ನ ಬರೆದ್ಬಿಟ್ಟಿನಲ್ಲಿ. ಸೊ ಅವುಗಳನ್ನ ಹಂಗೆ ನೋಡ್ಕೋತಿರ್ಬೇಕು. ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಹೆಂಗ್ ಕಂಡಿದ್ದೀರಿ? Sales minus gross profit. Cost of revenue from operation is equal to Sales minus gross profit. ಸೇಲ್ಸ್ ಮೈನಸ್ Gross ಗ್ರಾಸ್ ಪ್ರಾಫಿಟ್. ಹೌದಾ? ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೂ ಒಂದೇ, ಸೇಲ್ಸ್ ಅಂದ್ರೂ ಒಂದೇ. ಓಕೆ, ಅವ್ರ ಇಲ್ಲಿ ಏನ್ ಕೇಳ್ಯಾರ? ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಇದನ್ನ ಹೆಂಗ್ ಕಂಡುಹಿಡಿಬೇಕು ಅಂದ್ರ ಸೇಲ್ಸ್ ದೊಳಗ ಗ್ರಾಸ್ ಪ್ರಾಫಿಟ್ ಅನ್ನ ನೆಟ್ ಪ್ರಾಫಿಟ್ ಅಲ್ಲ, ಗ್ರಾಸ್ ಪ್ರಾಫಿಟ್ ಅನ್ನ ಮೈನಸ್ ಮಾಡಬೇಕು. ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಎಷ್ಟದ? 1 lakh. ನೋಡ್ರಿ ನಿಮ್ ಪ್ರಾಬ್ಲಮ್ ನೋಡ್ರಿ 1 lakh ಅದನ್ನ. ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಕೊಟ್ಟಾರಲ್ಲ, ಅದ್ರೊಳಗ ಸೇಲ್ಸ್ ಅಂತ ಹೇಳಿ ಕ್ರೆಡಿಟ್ ಸೈಡ್ ದೊಳಗ ಅದ ನೋಡ್ರಿ, ಬೈ ಸೇಲ್ಸ್ ಸಿಕ್ಕದ? Yes sir. ನೋಡ್ರಿ ಎಲ್ಲಾರ್ಗು ಸಿಕ್ಕದ. ಬೈ ಸೇಲ್ಸ್ 1 lakh. ಆ ಅಮೌಂಟ್ ಅನ್ನ ಇಲ್ಲಿ ತಗೊಳ್ತೀನಿ ನಾನು. 1 lakh ಮೈನಸ್ ಗ್ರಾಸ್ ಪ್ರಾಫಿಟ್ ಎಷ್ಟದಪ್ಪ? 50,000. 50,000. 50,000. ಸೊ 1 lakh ಮೈನಸ್ 50,000 ಎಷ್ಟು ಬರ್ತದ? 50,000. ಆ 50,000 ಏನೀಗ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್. ಅರ್ಥ ಆಯ್ತಾ ಇದು? Yes sir. ಇಲ್ಲಿ ತನ ಅರ್ಥ ಆಯ್ತಾ? ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡೀನಿ, ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅನ್ನ ಕಂಡುಹಿಡಿದೀನಿ. ಇಷ್ಟ ಮಾಡಿನ Sir ಇನ್ನೊಮ್ಮೆ ಹೇಳ್ರಿ. ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇದರ ಫಾರ್ಮುಲಾ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಹೌದಾ? ಸೇಲ್ಸ್ ಅಮೌಂಟ್ ಎಷ್ಟು ಕೊಟ್ಟಾರ? 1 ಲಕ್ಷ ಕೊಟ್ಟಾರ. ಮೈನಸ್ ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಾರ? 50,000. ಸೊ 1 ಲಕ್ಷ ಮೈನಸ್ 50,000 ಮಾಡಿದ್ರೆ ಎಷ್ಟು ಬರ್ತದ? 50,000. ಆ 50,000 ನಾವ್ ಏನಂತ ಕರಿತೀವಿ? ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ತಿಳಿತಾ? Yes sir. ರೈಟ್. ಮುಂದ ಅವರೇಜ್ ಇನ್ವೆಂಟರಿ, ಇದನ್ನು ಕೊಟ್ಟಿಲ್ಲ, ಅದನ್ನು ಕಂಡುಹಿಡ್ಕೋಬೇಕು. ಫಾರ್ಮುಲಾ ಏನದ ಅದರದ್ದು? Average inventory is equal to opening inventory plus closing inventory divided by 2. ಓಕೆ, ಓಪನಿಂಗ್ ಇನ್ವೆಂಟರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟರಿ divided by 2. 2. ಓಪನಿಂಗ್ ಇನ್ವೆಂಟರಿ ಅಂದ್ರ ಓಪನಿಂಗ್ ಸ್ಟಾಕ್,
ಕ್ಲೋಸಿಂಗ್ ಇನ್ವೆಂಟರಿ ಅಂದ್ರ ಕ್ಲೋಸಿಂಗ್ ಸ್ಟಾಕ್. ಇವೆರಡನ್ನು ನಮ್ಮ ಪ್ರಾಬ್ಲಮ್ ದಾಗ ಕೊಟ್ಟಾರ. Yes, sir. ಎಷ್ಟೆಷ್ಟು ಕೊಟ್ಟಾರ ನೋಡ್ರಿ. ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಾರ ನೋಡ್ರಿ. 10,000. 10,000. Closing inventory 15,000. ಕ್ಲೋಸಿಂಗ್ ಸ್ಟಾಕ್ 15,000. ಒಂದು ಡೆಬಿಟ್ ಸೈಡ್ ದಾಗ ಕೊಟ್ಟಿರ್ತಾರ, ಇನ್ನೊಂದು ಕ್ರೆಡಿಟ್ ಸೈಡ್ ದಾಗ ಕೊಟ್ಟಿರ್ತಾರ. ಡೆಬಿಟ್ ಸೈಡ್ ದೊಳಗ ಫಸ್ಟ್ ಎಲಿಮೆಂಟ್ ಅದೇ ಅದ ಟ್ರೇಡಿಂಗ್ ಅಕೌಂಟ್ ಒಳಗ ಓಪನಿಂಗ್ ಸ್ಟಾಕ್ 10,000 ಪ್ಲಸ್ ಕ್ರೆಡಿಟ್ ಸೈಡ್ ದೊಳಗ ನೋಡ್ರಿ ಸೆಕೆಂಡ್ ಎಲಿಮೆಂಟ್ ಅದ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ 15,000 divided by 2. 2. So total ಮಾಡ್ರಿ 25,000 divided by 2. 12,500. 12,500. ಸೊ ನಮಗ್ ಈ ಫಾರ್ಮುಲಾಕ್ ಬೇಕಾದಂತಹ ಎರಡು ಎಲಿಮೆಂಟ್ಸ್ ಗಳು ಸಿಕ್ಕಂಗ ಆಯ್ತಾ. ಒಂದು ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್, ಇನ್ನೊಂದು ಎವರೇಜ್ ಇನ್ವೆಂಟರಿ. ಎರಡು ಸಿಕ್ತಾ? Yes, sir. ಸೊ ನಾವು ಡಿವೈಡ್ ಮಾಡ್ರಿ. ಈಗ ITR is equal to ITR ಅಂದ್ರೆ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ is equal to ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟು? 50,000. 50,000 ಡಿವೈಡ್ ಬೈ ಎವರೇಜ್ ಇನ್ವೆಂಟರಿ ಎಷ್ಟು? 12,500. ವೆರಿ ಗುಡ್. 12,500 ಡಿವೈಡ್ ಮಾಡ್ರಿ ಎಷ್ಟು ಬರ್ತದ? 4. ಇಲ್ಲಿ ಇದನ್ನ 4 ಟೈಮ್ಸ್ ಅಂತ ಬರಿತೀವಿ. ಓಕೆ, ಯೂಶುವಲಿ ಎಲ್ಲಾ ಆಕ್ಟಿವಿಟಿ ರೇಷಿಯೋಸ್ ಗಳಿಗೆ ಅದ್ರ ಮುಂದೆ ರೇಷಿಯೋ ಅಂತ ಬರೆಯೋದ್ರ ಬದ್ಲಿ ಟೈಮ್ಸ್ ಅಂದ್ರೆ ಮೊನ್ನೆ ಹೇಳಿದ್ನಲ್ಲ 4 ಪಟ್ಟು ಅಂತೀವಲ್ಲ. 4 ಪಟ್ಟು ಒಂದ್ ಹೊಡ್ಡವ ಇದ್ದಾನ, 4 ಪಟ್ಟು ಅವ ಶಾಣ ಇದ್ದಾನ ಅಂತೀವಲ್ಲ. ಇನ್ ದ ಸೇಮ್ ವೇ ವಿ ವಿಲ್ ರೈಟ್ ಇಟ್ ಇನ್ ಇಂಗ್ಲಿಷ್ ಆಸ್ 4 times. Okay, so 4 times. ಫೈನ್, ಬರ್ಕೋರಿ. ಇದು ಒಂದೇ ರೇಷಿಯೋ. ಇಷ್ಟು ಬರದ್ರೆ 2 ಮಾರ್ಕ್ಸ್ ಕೊಡ್ತಾರ ನೋಡ್ರಿ. Sir, 50,000 ಮಾಡ್ರಿ 5,000 ಆಗತ್ತೆ. ಎಲ್ರಿ 5,000 ಇದ್ದಿದ್ 50,000 ಮಾಡ್ರಿ ITR. 5,000 ಎಲ್ಲಿ ಬರ್ದೇನ್ರಿ? ನಾ 50,000 ಬರ್ದೇನಿ. Where I have written 5,000? Sorry. It's 50,000 only. Okay. Okay. 50,000 divided by 12,500 ಅದು 4 times ಅಂತ ಆಗ್ತದೆ. ಓಕೆ ಸರ್, ಹಾ, ನಮ್ಗೆ ಹೆಂಗ್ ಗೊತ್ತಾಕತ್ರಿ ಸರ್? ಇದೇ ಸೂತ್ರ ಹಾಕ್ಬೇಕತ್ರಿ, ಇನ್ವೆಂಟರಿ ಟರ್ನರ್ ರೇಷಿಯೋ ಅಂತ್ರಿ. ಅವ್ರು ಕೇಳ್ಯಾರಲ್ರಿ ಅಲ್ಲಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂತ. ಕ್ಯಾಲ್ಕುಲೇಟ್ ಅಂತ ಬರೋದು ಒಂದೇದ್ ಬರ್ದಾರಲ್ರಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ. ಹಾ, ಎಸ್ ಸರ್. ಆ ಸ್ಟಾಕ್ ಅಂದ್ರು ಒಂದೇ ರೀ, ಇನ್ವೆಂಟರಿ ಅಂದ್ರು ಒಂದೇ. ಅದ್ರ ಮ್ಯಾಗ ನಾವ್ ಅದ್ರ ಮ್ಯಾಗೆ ಮಾಡ್ಬೇಕೇನ್ರಿ ಸರ್? ಅವನ್ನೇ ಸಾಲ್ವ್ ಮಾಡ್ಬೇಕ್ರಿ ನಾವು, ಅವನ್ನೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಕೋತ ಈಗ ಹೊಂಟಿನಿ. ಈಗ ಒಂದೇದ್ದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಥವಾ ಅದನ್ನೇ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂತಾನೂ ಕರೀತಾರೆ. ನೆನಪಿಟ್ಕೊಂಡ್ಬಿಡ್ರಿ, ಸ್ಟಾಕ್ ಅಂದ್ರೆ ಇನ್ವೆಂಟರಿ ಅಂದ್ರೆ ಸ್ಟಾಕ್. ಇದನ್ ಕೇಳ್ಯಾರಂದ್ರೆ ಈ ಸೂತ್ರ ಹಾಕ್ರಿ. ಈ ಸೂತ್ರಕ್ಕೆ ನಮಗ್ ಏನೇನ್ ಬೇಕು ಅದನ್ನ ಕಂಡು ಹಿಡ್ಕೋರಿ. ಆಮೇಲೆ ಆ ಸೂತ್ರ ಸಾಲ್ವ್ ಮಾಡಿದ ಕೂಡಲೇ ಆನ್ಸರ್ ಬರುತ್ತೆ. ಇದನ್ನ ರಬ್ ಮಾಡಬಹುದಾ ನಾನು? Sir. Yes, sir. No, sir. No, sir. ಜಲ್ದಿ ಬರ್ಕೋರಿ, ಆದಷ್ಟು ಜಲ್ದಿ. Sir. Revenue from operations and the sales ಮತ್ gross profit ಗೆ ಹೆಂಗ್ ತಗೋಬೇಕ್ರಿ ಸರ್? ಅಲ್ಲಿ ಫಾರ್ಮುಲಾ ಬರ್ದೀನಿ ನೋಡ್ರಿ. ನಾ ನಿಮಗ್ ಕಳಿಸಿದ ಫಾರ್ಮುಲಾದ ಲಿಸ್ಟ್ ಒಳಗ ಒಂದೇ ಫಾರ್ಮುಲಾದ ತಳಗ ಬರ್ದೀನಿ ನೋಡ್ರಿ. ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಅಂತ ಅರ್ಥ. ಫಾರ್ಮುಲಾದಲ್ಲಿ Yes, sir. ರಬ್ ಮಾಡಬಹುದ್ರಿ ಇದನ್ನ? Yes, sir. Yes, sir.
Okay. Next one, second one. B. Trade receivable turnover ratio is equal to formula. net credit revenue from operations. Net credit Revenue from operation divided by average trade receivable. Okay. ಈಗ ನೋಡ್ರಿ, ನೆಟ್ ಕ್ರೆಡಿಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೂ ಒಂದೇ, ಸೇಲ್ಸ್ ಅಂದ್ರೂ ಒಂದೇ. ನೆಟ್ ಸೇಲ್ಸ್ ಅಂತ ಅರ್ಥ, ಇಷ್ಟೇ. ಹೌದಾ? ಕ್ರೆಡಿಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರ ಅಲ್ಲೇ ಉದ್ರಿ ಮಾಡಿದಂತಹ ಮಾರಾಟಗಳನ್ನ ಮಾತ್ರ ತಗೋಬೇಕು ಅಂತ ಅದ. ಆದ್ರೆ ನಮ್ ಪ್ರಾಬ್ಲಮ್ದೊಳಗ ಉದ್ರಿ ಎಷ್ಟು, ರೊಕ್ಕ ಕೊಟ್ಟದ್ರದ್ದು ಎಷ್ಟು, ಕ್ಯಾಶ್ ಎಷ್ಟು, ಕ್ರೆಡಿಟ್ ಎಷ್ಟು ಅಂತ ಅವ್ರು ಕೊಟ್ಟೇ ಇಲ್ಲ. ಹೌದಾ? So we have to consider the revenue from operations as credit revenue from operations. ನಮಗೇನು ಕೊಟ್ಟಾರಲ್ಲ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್. ಮತ್ತೊಮ್ಮೆ ಹೇಳಿರ್ತೀನಿ, ಅದೇ ಸೇಲ್ಸ್ ಅನ್ನೇ ಇಲ್ಲೇ ನಾವು ಕ್ರೆಡಿಟ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಒಂದಂತರೂ ನಮಗ್ ಸಿಕ್ಕಂಗಾಯ್ತು, ನೆಟ್ ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅನ್ನ ಕೊಟ್ಟಂಗಾಯ್ತು. ಮುಂದಿನ ಏನದ, ಎವರೇಜ್ ಟ್ರೇಡ್ ರಿಸೀವೇಬಲ್ಸ್ ಅದನ್ನ. ಆ ಎವರೇಜ್ ಟ್ರೇಡ್ ರಿಸೀವೇಬಲ್ಸ್ ಅನ್ನ ನಮಗ್ ಕೊಟ್ಟಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ ಫಾರ್ಮುಲಾ ಏನದಪ್ಪ? Average bills receivables plus average debtors. ಹೌದಾ? ಎವರೇಜ್ ಬಿಲ್ಸ್ ರಿಸೀವೇಬಲ್ ಪ್ಲಸ್ ಎವರೇಜ್ ಡೆಟರ್ಸ್. ಅಥವಾ ಅದನ್ನ ಇನ್ನೊಂಚೂರು ಒಡೆದು ಹೇಳಬೇಕು ಅಂದ್ರ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಪ್ಲಸ್ ಓಪನಿಂಗ್ ಡೆಟರ್ಸ್ ಪ್ಲಸ್ ಕ್ಲೋಸಿಂಗ್ ಡೆಟರ್ಸ್ ಡಿವೈಡೆಡ್ ಬೈ 2. ಇಷ್ಟು ದೊಡ್ಡದಾಗ್ತದೆ. ಹೌದಾ? ಇಸ್ ಇಟ್ ರೈಟ್? Yes, sir. ನಿನ್ನೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ ಕ್ಲಿಯರ್ ಆಗಿ. ಓಕೆ, ಇಲ್ಲೇ ನಮಗ ಟ್ರೇಡ್ ರಿಸೀವೇಬಲ್ಸ್ ದೊಳಗ ಏನೇನು ಕೊಟ್ಟಾರ ನೋಡ್ಬೇಕು. ನಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ರಿ. ಓಪನಿಂಗ್ ಡೆಟರ್ಸ್ ಕೊಟ್ಟಾರ ಅಲ್ಲೇ? ಓಪನಿಂಗ್ ಡೆಟರ್ಸ್ ಕೊಟ್ಟಾರ ಅಲ್ಲೇ? No, sir. ಬರೀ No, ಒಂದೇ sir. ಡೆಟರ್ಸ್ ಕೊಟ್ಟಾರ, ಅದು ಕ್ಲೋಸಿಂಗ್ ಡೆಟರ್ಸ್. ಯಾಕಂದ್ರೆ ಡೇಟ್ ಕ್ಲೋಸಿಂಗ್ ಅದ ನೋಡ್ರಿ, 31st ಮಾರ್ಚ್ ಅಂತ. ಹೌದಾ? ಅಸೆಟ್ ಸೈಡ್ ದಾಗ ಸನ್ರಿ ಡೆಟರ್ಸ್ ಅಂತ ಬರ್ದಾರಲ್ರಿ, ಅದೇನದು? ಅದು ಕ್ಲೋಸಿಂಗ್ ಡೆಟರ್ಸ್. ಓಕೆ, ಮತ್ತ ಬಿಲ್ಸ್ ರಿಸೀವೇಬಲ್ ನು ಒಂದೇ ಕೊಟ್ಟಾರ, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್. ಹಿಂಗ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು? ಟೋಟಲ್ ಮಾಡಿಡ್ಬೇಕು. ಹಾ, ವೆರಿ ಗುಡ್. ಮ್ಯೂಟ್ ಮಾಡ್ರಿ ಪ್ಲೀಸ್, ಮ್ಯೂಟ್ ಯುವರ್ ಮೈಕ್ಸ್. ಫೈನ್. ಸೊ ಈ ಟೈಮ್ ದೊಳಗ ಅಂದ್ರ ಬರೇ ಓಪನಿಂಗ್ ಮತ್ತು ಯಾವ್ದೋ ಒಂದ್ರದ್ದು ಓಪನಿಂಗ್ ಅಷ್ಟೇ ಕೊಟ್ಟಿದ್ರ, ಯಾವ್ದೋ ಒಂದ್ರದ್ದು ಕ್ಲೋಸಿಂಗ್ ಅಷ್ಟೇ ಕೊಟ್ಟಿದ್ರ, ಒಟ್ಟು 4 ಬೇಕು ನಮಗ. ಓಪನಿಂಗ್ ಬಿಲ್ಸ್ ರಿಸೀವೇಬಲ್, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್, ಓಪನಿಂಗ್ ಕ್ರೆಡಿಟರ್ಸ್, ಕ್ಲೋಸಿಂಗ್ ಕ್ರೆಡಿಟರ್ಸ್ ಅಥವಾ ಡೆಟರ್ಸ್. ಈ ರೀತಿ ಇಷ್ಟೇ ಎಲ್ಲಾ 4 ಕೊಟ್ಟಿದ್ರ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡ್ರಿ. ಯಾವ್ದಾರೆ ಒಂದನ್ನು ಬಿಟ್ಟಿದ್ರ ಬರೇ ಏನೇನ್ ಕೊಟ್ಟಾರ ಅವುಗಳನ್ನ ಪ್ಲಸ್ ಮಾಡಿಡ್ರಿ, ಅದೇ ಎವರೇಜ್ ಅಂತ ಅನ್ಸ್ಕೋತದ. ಇಷ್ಟೇ ಹೇಳಿದ್ದೆ, ರೈಟ್? ಸೊ ಇಲ್ಲಿ ಅದೇ ರೀತಿಯಾಗಿ ಅವು ಎರಡನ್ನು ಪ್ಲಸ್ ಮಾಡಿ ಇಟ್ಕೊಂಡ್ಬಿಟ್ರ ಅದನ್ನೇ ನಾವು ಎವರೇಜ್ ಟ್ರೇಡ್ ರಿಸೀವೇಬಲ್ಸ್ ಅಂತ ಟ್ರೀಟ್ ಮಾಡಬೇಕು. ಸೊ ಅದನ್ನ ಒಂದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಮುಗಿದೋಯ್ತು, ಎವರೇಜ್ ಟ್ರೇಡ್ ರಿಸೀವೇಬಲ್ಸ್. ಎವರೇಜ್ ಟ್ರೇಡ್ ರಿಸೀವೇಬಲ್ಸ್ is equal to ಎಷ್ಟದ ನೋಡ್ರಿ ಡೆಟರ್ಸ್ ಅಮೌಂಟ್? 15,000. 15,000 ಪ್ಲಸ್ ಬಿಲ್ಸ್ ರಿಸೀವೇಬಲ್ ಅದ ಅಮೌಂಟ್ ತಳಗೆ ಕೊಟ್ಟಾರ ನೋಡ್ರಿ, ಎಷ್ಟದ? 12,500. 12,500. So 27,500. Yes, sir. So what it is? Average trade Trade receivable. receivable.
average trade receivables 27,500 ಅದ ಅಂದಂಗ ಆಯ್ತು. ನೆಟ್ ಕ್ರೆಡಿಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರು 1 lakh rupees ಅದ. ಸೇಲ್ಸ್ ಅಂದ್ರೆ ನೆಟ್ ಕ್ರೆಡಿಟ್ ಸೇಲ್ ರೆವಿನ್ಯೂ ಫ್ರಮ್ ಆಪರೇಷನ್. ಸೊ ನಾವೀಗ ನಮ್ಮ ಫಾರ್ಮುಲಾದೊಳಗ ಇವುಗಳನ್ನ ಇಂಪ್ಲಿಮೆಂಟ್ ಮಾಡಿ ವಿ ಹ್ಯಾವ್ ಟು ಗೆಟ್ ದ ಆನ್ಸರ್. ಸೊ 1 lakh divided by average trade receivables ಎಷ್ಟು? 27,500 ಎಷ್ಟಾಗ್ತದ? 3.63 3.63. 3.36 ಎಂತೇನ್ರಿ? ಅಲ್ಲೇ ಆನ್ಸರ್ ತಪ್ಪು ಕೊಟ್ಟಾರ. ಡೋಂಟ್ ವರಿ ಅಬೌಟ್ ದ ಆನ್ಸರ್ ಗಿವನ್. ಸರ್ ನಿಮ್ ಮೈಕ್ ಮ್ಯೂಟ್ ಆಗೈತ್ರಿ. Fine, 3.63 is the right one. ಬರ್ಕೋರಿ ಇದನ್ನ. sir. Can I wrap this? No, sir. Yes, sir. ಬರ್ಕೋರಿ. Can I wrap this? Yes, sir. ರಬ್ ಮಾಡ್ತೀನಿ ನೋಡಿ. Next. See, trade payable Turnover ratio. turnover. Yes, sir. ನಾ ಮಾತಾಡಿದ್ದು ಎಲ್ಲರಿಗೂ ಕೇಳಿಸ್ತದಲ್ಲ? Yes, sir. Yes, sir, we can hear you. Fine. Then can you see the board? Yes, sir. Fine. Okay. So ಈಗ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ ಇದ್ರ ಫಾರ್ಮುಲಾ ಏನ್ ಹೇಳ್ರಿ? Net credit purchase divided by average trade payable. Purchase divided by average trade payables. ನೆಟ್ ಕ್ರೆಡಿಟ್ ಪರ್ಚೇಸ್ ಎವ್ರಿ ಭಾಗವಾಗ ಅನ್ಕೋತಿರ್ರಿ ಫಾರ್ಮುಲಾ ಅಂದ್ರೆ ನಿಮಗ ಅದು ಪರ್ಫೆಕ್ಟ್ ಆಗ್ತದೆ. ಓಕೆ. ದೆನ್ ನೆಟ್ ಕ್ರೆಡಿಟ್ ಪರ್ಚೇಸಸ್ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ, ಕ್ರೆಡಿಟ್ ಪರ್ಚೇಸಸ್ ಕ್ಯಾಶ್ ಪರ್ಚೇಸಸ್ ಅಂತ ಸಪರೇಟ್ ಮಾಡಿ ಇಲ್ಲಿ ಕೊಟ್ಟಿದ್ರ ಕ್ರೆಡಿಟ್ ಪರ್ಚೇಸಸ್ ಅನ್ನ ಮಾತ್ರ ತಗೋಬೇಕು. ಇಲ್ಲಿ ಹಂಗ್ ಕೊಟ್ಟೇ ಇಲ್ಲ, ಬರೀ ಒಂದೇ ಪರ್ಚೇಸಸ್ ಕೊಟ್ಟಾರ. ಹೌದಾ? ಎಷ್ಟದ ನೋಡ್ರಿ ಅದು? 55,000. 55,000 ಕೊಟ್ಟಾರ. ಇನ್ನು ಮುಂದ ಟ್ರೇಡ್ ಪೇಯಬಲ್ಸ್, ಎವರೇಜ್ ಟ್ರೇಡ್ ಪೇಯಬಲ್ಸ್ ಅನ್ನ ಹೆಂಗ್ ಕಂಡುಹಿಡಿಬೇಕು? Average bills payable plus. How to calculate average trade payables? Opening creditors plus opening bills payable plus closing creditors plus closing bills payable divided by 2. Average bills payable plus average creditors. ನಾ ಹೇಳ್ತೀನಿ ಕೇಳ್ರಿ. ಮೋಸ್ಟ್ಲಿ ಅಲ್ಲಿ ನೆಟ್ ಏನ್ರಿ ಪ್ರಾಬ್ಲಮ್ ಆಗಿರ್ಲೇಬೇಕು. ನಾ ಹೇಳಿದ್ ಕೇಳಿಸ್ಲಿರ್ತಲ್ಲ, ನಾ ಹೇಳ್ತೀನಿ ಕೇಳ್ರಿ.
average trade payables is equal to average bills payable plus average creditors. ಇದನ್ನೇ ಸ್ವಲ್ಪ ದೊಡ್ಡದು ಮಾಡಿ ಹೇಳಬೇಕು ಅಂತಂದ್ರ ಓಪನಿಂಗ್ ಬಿಲ್ಸ್ ಪೇಯಬಲ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್ ಪ್ಲಸ್ ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ 2. ಕರೆಕ್ಟಾ? Yes, sir. ರೈಟ್. ಬಟ್ ಇಲ್ಲೇ ಆಸ್ ಯೂಶುವಲ್ ನೀವು ಮಾತಾಡಿದ್ ನಂಗೆ ಕೇಳಿಸಲಾಗದು, ಕಟ್ ಆಗ್ಲಿತ್ತು ನೀವು ಮಾತಾಡಿದ್ದು. ನಿಮ್ ನೆಟ್ವರ್ಕ್ ಕ್ಲಿಯರ್ ಅದಲ್ಲ? ಸರ್ ಇನ್ನೊಂದ್ಸಲ ಹೇಳಿ. ಹೇಳ್ತೀನಿ ನೋಡ್ರಿ. ಎವರೇಜ್ ಟ್ರೇಡ್ ಪೇಯಬಲ್ಸ್ ಅಂದ್ರ ಅದ್ರದ್ ಫಾರ್ಮುಲಾ ಏನು? ಓಪನಿಂಗ್ ಬಿಲ್ಸ್ ಪೇಯಬಲ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್ ಪ್ಲಸ್ ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ 2. ಇದು ಇದರ ಫಾರ್ಮುಲಾ. ಯಾವಾಗ ಈ ಫಾರ್ಮುಲಾ ಬಳಸಬೇಕು? ಯಾವಾಗ ಮ್ಯಾಲೆ ಹೇಳಿರುವಂತಹ 4 ಎಲಿಮೆಂಟ್ಸ್ ಗಳು ಅದ್ರೊಳಗೆ ಬಂದಿದ್ದು ಅಂತಂದ್ರ ನಮ್ ಪ್ರಾಬ್ಲಮ್ ದಾಗ ಕೊಟ್ಟಿದ್ರು ಅಂದ್ರ ಯಾವ್ಯಾವ ಹೇಳ್ರಿ? ಓಪನಿಂಗ್ ಬಿಲ್ಸ್ ಪೇಯಬಲ್, ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್, ಓಪನಿಂಗ್ ಕ್ರೆಡಿಟರ್ಸ್, ಕ್ಲೋಸಿಂಗ್ ಕ್ರೆಡಿಟರ್ಸ್ ಇಷ್ಟೆಲ್ಲಾ ಕೊಟ್ಟಿದ್ರು ಅಂದ್ರ ಅವುಗಳನ್ನೆಲ್ಲಾ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಆದ್ರ ಬರೇ ಒಂದೊಂದೇ ಕೊಟ್ಟಾರ ನೋಡ್ರಿ. ಈಗ ಹೆಂಗ್ ಬಿಲ್ಸ್ ರಿಸೀವೇಬಲ್ ಮತ್ತು ಡೆಟರ್ಸ್ ಒಂದೊಂದೇ ಕೊಟ್ಟಿದ್ರಲ್ಲ ಕ್ಲೋಸಿಂಗ್ ಅದ್ದು, ಹಂಗ ನಮ್ ಪ್ರಾಬ್ಲಮ್ ದೊಳಗ ಇಲ್ಲೇ ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಒಂದೊಂದೇ ಕೊಟ್ಟಾರ. ಲಯಬಿಲಿಟಿ ಸೈಡ್ ನೋಡ್ರಿ ಒಂದೇ ಕ್ರೆಡಿಟರ್ಸ್ ಅದನ, ಮತ್ತು ಬಿಲ್ಸ್ ಪೇಯಬಲ್ ಒಂದೇ ಅದನ. ಕ್ಯಾನ್ ಯು ಹಿಯರ್ ಮೀ? Yes, sir. ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಎರಡು ಒಂದೇ ಕೊಟ್ಟಾರ, ಅಂದ್ರ ಕ್ಲೋಸಿಂಗ್ ಅಷ್ಟೇ ಕೊಟ್ಟಾರ ಅಂದಂಗ ಆಯ್ತು. ಸೊ ಈ ರೀತಿಯಾಗಿ ಒಂದೇ ಕ್ಲೋಸಿಂಗ್ ಅಥವಾ ಒಂದೇ ಓಪನಿಂಗ್ ಯಾವ್ದಾದ್ರು ಕೊಟ್ಟಿದ್ರು ಅಂದ್ರ ಅವೆರಡನ್ನು ಜಸ್ಟ್ ಪ್ಲಸ್ ಮಾಡಿ ಇಟ್ಬಿಡಬೇಕು. ದಟ್ ಈಸ್ ದ ಎವರೇಜ್ ಟ್ರೇಡ್ ಪೇಯಬಲ್ಸ್. ಇಷ್ಟನ್ನ ನಿನ್ನೇನು ಹೇಳಿದ್ದೆ, ಈಗಿನ ಹಿಂದಿಂದ ಸೊಲ್ಯೂಷನ್ ಮಾಡುವಾಗ ಹೇಳೇನಿ. ದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಫಾಲೋ ಹಿಯರ್ ಆಲ್ಸೋ, ರೈಟ್? ಸೊ ಎವರೇಜ್ ಟ್ರೇಡ್ ಪೇಯಬಲ್ಸ್ is equal to creditors amount ಎಷ್ಟದ? 25,000. 25,000. Bills payable amount ಎಷ್ಟದ? 15,000. ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದ? 40,000. ವೆರಿ ಗುಡ್, 40,000. ಸೊ average trade payables ಫಾರ್ಮುಲಾ ಇಷ್ಟ ಅಂದಂಗ ಆಯ್ತು. 25,000 plus 15,000 is equal to 40,000. ನಮಗ ಟ್ರೇಡ್ ಪೇಯಬಲ್ಸ್ ಸಿಕ್ತು, ಕ್ರೆಡಿಟ್ ಪರ್ಚೇಸಸ್ ಕೊಟ್ಟಾರ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ದ ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ. 15,000. ಅದ್ ಎಲ್ಲಿಂದ ಬಂತು ಅಂತ ಬೇಕಾ? 40,000. ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೋಡ್ರಿ. 25,000 ಅಂದ್ರ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಾರ ನೋಡ್ರಿ ಲಯಬಿಲಿಟಿ ಸೈಡ್ ದೊಳಗ, ದಟ್ ಈಸ್ ದ 25,000. ಅಂಡ್ ಬಿಲ್ಸ್ ಪೇಯಬಲ್ 15,000 ಕೊಟ್ಟಾರ. ಅವೆರಡನ್ನು ಪ್ಲಸ್ ಮಾಡ್ಕೊಂಡ್ರೆ ನಮಗ ಏನ್ ಸಿಗ್ತದ? ಎವರೇಜ್ ಟ್ರೇಡ್ ಪೇಯಬಲ್ಸ್. ಗೊತ್ತಾಯ್ತಾ? Yes, sir. So let us solve the ratio now. Turnover ratio kan hedidonti. Net credit purchases ಎಷ್ಟದ? 55,000. Trading and P&L account dog ನೋಡ್ರಿ purchases ಅಂತ ಕೊಟ್ಟಾರ 55,000. Yes, sir. Divided by average trade payables ಕಂಡಿಡಿದೀವಿ. ಎಷ್ಟು ಬಂದದ? 40,000. 40,000. 40,000. ಒಟ್ಟು ಎಷ್ಟಾಗ್ತದೆ ಹೇಳ್ರಿ ಆನ್ಸರ್? 1.375. 1.375. 1.375. They have rounded it off and they have written it as 1.38. Don't worry about the answer given under that. Okay.
So 1.375 times. ಬರ್ಕೋರಿ ಇದನ್ನ. ಸರ್ ಅಲ್ಲಿ 55,000 ಹೆಂಗ್ ತಗೊಂತ್ರಿ ಸರ್? ಆ 55,000 ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಪರ್ಚೇಸಸ್ ಅಂತ ಬರ್ದಾರ ನೋಡ್ರಿ. ಎಸ್ ಸರ್. ಎಷ್ಟದ್ರಿ ಅದರದ ಅಮೌಂಟ್? 55,000 ರೀ ಸರ್. The same thing I have taken. ಅದನ್ನೇ ಇಲ್ಲಿ ತಗೊಂಡಿದ್ವಿ 55,000. ಕರೆಕ್ಟ್ ರೀ? ಎಸ್ ಸರ್. ಓಕೆ. ಪರ್ಚೇಸ್ ಅಮೌಂಟ್ ಬೇರೆ ಮಾಡಿದ್ರಲ್ಲ ಇವರು. Can I rub this? Sir, no sir. ಬರ್ಕೋರಿ ಪಟ್ನೆ ಬರ್ಕೋರಿ. ರಬ್ ಮಾಡ್ಲಿರಿ? Yes sir. ಕೊಟ್ಟಾರಲ್ರಿ ಪರ್ಚೇಸಸ್ ಅಮೌಂಟ್. ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಕೊಟ್ಟಾರಲ್ರಿ ಪರ್ಚೇಸಸ್ ಅಂತ ಅಮೌಂಟ್. ಡೆಬಿಟ್ ಸೈಡ್ ದಾಗ ನೋಡ್ರಿ. 55,000 ಕೊಟ್ಟಾರ್ರಿ. Is it right? ಕೊಟ್ಟಾರ? Yes sir. ಅದೇ 55,000 ಅನ್ನ ಇಲ್ಲಿ ತಗೊಂಡು ರಬ್ ಮಾಡಬಹುದಾ? Yes sir. Done. Next one. Gross profit ratio. Formula ಏನು? Gross profit divided by net sales into 100. Gross profit divided by net sales into 100. Gross profit ಎಷ್ಟದ? 50,000. Net sales ಎಷ್ಟದ? 1 lakh. Okay. Into 100. ಮಾಡ್ರಿ ಎಷ್ಟು ಬರ್ತದ? 50. 50% ಅಂತ ಹಾಕ್ಬೇಕು. ಯಾಕಂದ್ರೆ ಇಂಟು 100 ಅದ ಅಂತಂದ್ರೆ ಅಲ್ಲಿ ಪರ್ಸೆಂಟೇಜ್ ತಗೊಂಡ್ಬರ್ಬೇಕು ನೋಡ್ರಿ. ಈ ಒಂಚೂರು ಲಕ್ಷ ಇಟ್ಕೊಂಡಿರ್ಬೇಕು. ಅಲ್ಲಿ ಮುಂದೆ ಇಂಟು 100 ಅದ ಅಂತಂದ್ರ ಅದಕ್ಕೆ ಪರ್ಸೆಂಟೇಜ್ ಅನ್ನುವಂತ ಫಾರ್ಮುಲಾ ಪರ್ಸೆಂಟೇಜ್ ಅನ್ನುವಂತ ಸಿಂಬಲ್ ಅನ್ನ ಇಡಬೇಕು. ಎಷ್ಟ್ ಬರ್ತದ್ರಿ ಈಗ? 50%. 50%. ಏನು ಕ್ಯಾಲ್ಕುಲೇಷನ್ ಮಾಡಿಲ್ರಿ ನಾ ಇದ್ರೊಳಗ. ಡೈರೆಕ್ಟ್ ಅವ್ರು ಏನ್ ಕೊಟ್ಟಾರ ಅದನ್ನ ಫಾರ್ಮುಲಾ ಅದ ಪ್ರಕಾರ ಇಟ್ಟಿನಷ್ಟೇ. ಗ್ರಾಸ್ ಪ್ರಾಫಿಟ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ದಾಗ ಕೊಟ್ಟಾರ 50,000 ರೂಪಾಯಿ ಅಂತ. Yes sir. That I have written here. Then divide it by net sales. Sales ಎಷ್ಟು ಕೊಟ್ಟಾರ್ರಿ? 1 lakh. 1 lakh. Into 100 ಅದು ಫಾರ್ಮುಲಾ ಅದೊಳಗೆ ಅದ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 50 ಮುಂದ್ ಪರ್ಸೆಂಟೇಜ್ ಅಂತ ಬರಿಬೇಕು. ಯಾಕಂದ್ರೆ ಇಂಟು 100 ಮಾಡಿರಂದ್ರ ಅಲ್ಲಿ ಪರ್ಸೆಂಟೇಜ್ ಇರ್ತದೆ ಯಾವಾಗ. ಸರ್ ಸೇಲ್ಸ್ 2 lakh ಕೊಟ್ಟಾರಿ. ಎಲ್ಲಿ ಕೊಟ್ಟಾರಿ 2 lakh? ನೀವು ಕೆಳಗಿನ ಪ್ರಾಬ್ಲಮ್ ನೋಡ್ಲಿತ್ತೀರಿ. ಎರಡನೇ ಪ್ರಾಬ್ಲಮ್ ನಾ ಈಗ ಮಾಡ್ಲಿತ್ತದ್ದು ಒಂದೇ ಪ್ರಾಬ್ಲಮ್. ಹೌದಾ? Yes sir.
ಓಕೆ ಕನ್ಫ್ಯೂಸ್ ಆಗ್ಬೇಡ್ರಿ. ಫಸ್ಟ್ ಪ್ರಾಬ್ಲಮ್ ದೊಳಗ 2 lakh ಕೊಟ್ಟಿಲ್ಲ, 1 lakh ಕೊಟ್ಟಾರ. ಓಕೆ, is it right? Then can I do the next one? Yes, sir. Okay. Yes, sir. Operating ಪ್ರಾಫಿಟ್ ಅಂದಿಲ್ಲ ಅವರು, ಆಪರೇಟಿಂಗ್ ರೇಷಿಯೋ ಅಷ್ಟೇ ಅಂದ. ಲಕ್ಷ ಕೊಡ್ಬೇಕಂದ್ರೆ ಆಪರೇಟಿಂಗ್ ರೇಷಿಯೋ. ವಾಟ್ ಈಸ್ ದ ಫಾರ್ಮುಲಾ? Operating cost divided by net revenue from operation into 100. Operating cost divided by net revenue from operations into 100. How to calculate operating cost? Cost of revenue from operation plus operating expenses. Okay. Cost of revenue from operations plus operating expenses. ಮೊನ್ನೆ ಹೇಳಿನಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರ ನಿಮ್ಮ ಈ ಸಿಲೆಬಸ್ ಪ್ರಕಾರವಾಗಿ ನೋಡಿದಾಗ ಮೂರೇ ಬರ್ತಾವ. ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಎರಡು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಮೂರು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಇವು ಮೂರು ಬಿಟ್ಟು ಬೇರೆ ಯಾವರೇ ಕೊಟ್ರ ಅವುಗಳನ್ನ ನಾವು ಇಲ್ಲೇ ಕನ್ಸಿಡರ್ ಮಾಡಬಾರ್ದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಓಕೆ, ನಮ್ ಪ್ರಾಬ್ಲಮ್ದಾಗ ಯಾವ್ಯಾವ ಕೊಟ್ಟಾರ ನೋಡ್ರಿ. ಎರಡೇ ಕೊಟ್ಟಾರ್ರಿ. Selling expenses. ಯಾವ್ಯಾವ ಕೊಟ್ಟಾರ? Selling expenses ಕೊಟ್ಟಾರಿ. ಮತ್ತ Administrative expenses. ಹಾ, ಅಡ್ಮಿನಿಸ್ಟ್ರೇಟಿವ್. ಇಂಟ್ರೆಸ್ಟ್ ಅನ್ನ ತಗೋಬಾರ್ದು. ಇಂಟ್ರೆಸ್ಟ್ ಇಟ್ ಈಸ್ ಅ ಫೈನಾನ್ಷಿಯಲ್ ಎಕ್ಸ್ಪೆನ್ಸ್, ಯು ನೋ ದಟ್ ರೈಟ್? ಸೊ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅನ್ನ ಇಲ್ಲಿ ಹೇಳಿಲ್ಲ ಅವರು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ತೊಳಗ. ಸೊ ವಿ ಹ್ಯಾವ್ ಟು ಟೇಕ್ ಓನ್ಲಿ 2 things. One is administrative expense, second one is selling expenses. ಕರೆಕ್ಟಾ? ಅರ್ಥ ಆಗ್ಲಿತ್ತದ? ನೋ ಸರ್, ಇನ್ನೊಮ್ಮೆ ಹೇಳ್ರಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರ 3 ಬರ್ತಾವ. ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಎರಡು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಮೂರು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಇಲ್ಲೇ ನಮಗ ಇವು ಮೂರೊಳಗ ಯಾವ್ಯಾವ ಕೊಟ್ಟಾರ ನೋಡ್ರಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಾರ, ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಾರ, ಆಮೇಲೆ ಮೂರನೇದ್ದು ಇಂಟ್ರೆಸ್ಟ್ ಅಂತ ಕೊಟ್ಟಾರ. ಆ ಇಂಟ್ರೆಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲ. ಯಾಕಲ್ಲ? ಅವು ಮೂರೊಳಗೆ ಇದು ಯಾವ್ದು ಬರಂಗಿಲ್ಲ. ಅದೊಂದು ಫೈನಾನ್ಷಿಯಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀವಿ ನಾವು. ಸೊ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಎರಡು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ತಿಳಿತಾ? Yes, sir. Did you get this? Fine. ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟು ಬಂದದ್ರಿ? ಮೊದಲೇ ಪ್ರಾಬ್ಲಮ್ ಒಂದೇ ರೇಷಿಯೋದೊಳಗೆ ಮಾಡಿರಿ ನೋಡ್ರಿ. 50,000. ಒಂದೇ ರೇಷಿಯೋದೊಳಗೆ ಮಾಡಿರಿ, ನೆನಪಿಟ್ಕೊಂಡಿರಿ. ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ 50,000 ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಎರಡು ಯಾವ್ಯಾವ ಅಂತ ಹೇಳಿದೆ? Selling expenses and administrative expenses. ಅವು ಎರಡರದ್ದು ಅಮೌಂಟ್ ಎಷ್ಟದ ಹೇಳ್ರಿ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟದ? 1,15,000. ಅಲ್ಲ, ಅದನ್ನೇ ಹೇಳಿದ್ದೆ. 15,000. 15,000 ಟೋಟಲ್. 15,000, 12,000. 15,000 ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಪ್ಲಸ್ 12,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಮಾಡ್ರಿ ಎಲ್ಲ 77,000. 77,000. ಗುಡ್. ಸೊ ಈಗ ಏನ್ ಸಿಕ್ತು ನಮಗ? ಆಪರೇಟಿಂಗ್ ಕಾಸ್ಟ್ ಸಿಕ್ತು. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಏನು? Sales. ಅದನ್ನ ಕೊಟ್ಟು ಬಿಟ್ಟಾರ ಆಲ್ರೆಡಿ. ಎಷ್ಟು ಕೊಟ್ಟಾರ? 1 lakh. 1 lakh. 1 lakh ಕೊಟ್ಟು ಬಿಟ್ಟಾರ. ಸೊ ಪುಟ್ ಇಟ್ ಇನ್ ದ ಫಾರ್ಮುಲಾ. ಆಪರೇಟಿಂಗ್ ಕಾಸ್ಟ್ ಎಷ್ಟು? 77,000.
divided by net revenue from operations ಎಷ್ಟು 1 lakh into 100 ಎಷ್ಟು ಬರ್ತದೆ 77%. 77%. ಐಶ್ವರ್ಯ ಜಿಯೋ ಮ್ಯೂಟ್ ಮಾಡ್ರಿ, ನಮ್ಗೆ ಇಲ್ಲಿ ಏನು ಕೇಳಿಸವಲ್ತ್ರಿ. ನೋಡ್ರಿ ಯಾರ ಮ್ಯೂಟ್ ಮಾಡಬೇಕು ಮಾಡ್ರಿ. ಓಕೆ, ಆಪರೇಟಿಂಗ್ ಕಾಸ್ಟ್ 77,000 divided by revenue from operations ಎಷ್ಟದ 1 lakh into 100 77% ಅಂತ ಬರ್ತದೆ. ಕರೆಕ್ಟಾ? ಸರ್ ಇದೀನಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ರಿ. Operating cost divided by net revenue from operations into 100. This is the formula to calculate operating ratio. Correcta? ಹಾ ರೀ. ಇದ್ರೊಳಗ ನಮಗ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿಲ್ಲ, ಕಣ್ ಹಿಡ್ಕೋಬೇಕು. ಅದಕ್ಕೊಂದ್ ಸಣ್ಣ ಫಾರ್ಮುಲಾ ಅದ. ಆ ಫಾರ್ಮುಲಾನ ನಿಮ್ ಲಿಸ್ಟ್ ಒಳಗ್ ಬರ್ದಿದ್ದೆ ನೋಡ್ರಿ. ಏನ್ ಫಾರ್ಮುಲಾ? ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದು ನಮ್ಮ ಫಾರ್ಮುಲಾ. ಓಕೆ, ಸೊ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅನ್ನ ನೀವು ಒಂದೇ ರೇಷಿಯೋ ಕಂಡು ಹಿಡಿಯುವಾಗ ಕಂಡು ಹಿಡಿದಿರಿ. ಎಷ್ಟು ಬಂದದಲ್ಲಿ? 50,000. ಆ 50,000 ಅನ್ನ ಬರ್ತೀವಿ. ಮುಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಪ್ಲಸ್ ಮಾಡ್ರಿ ಅಂತ ಹೇಳ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರ 3 ನೆನಪಿಟ್ಕೊಂಡ್ಬಿಟ್ಟು. ಒಂದು ಮ್ಯೂಟ್ ಮಾಡ್ರಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರ 3 ಯಾವ್ಯಾವ ಅಂದ್ರ, ಒಂದನೇದ್ದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಎರಡನೇದ್ದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಮೂರನೇದ್ದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಓಕೆ, ಇವು ಮೂರೊಳಗೆ ಯಾವ್ದಾರೆ ಕೊಟ್ಟರೆ ತಗೋಬೇಕು, ಉಳಿದದ್ದನ್ನ ಯಾವ್ದು ತಗೋಬಾರ್ದು. ಈಗ ನಮ್ಮ ಫಾರ್ಮುಲಾ, ನಮ್ಮ ಪ್ರಾಬ್ಲಮ್ದೊಳಗ ಇವು ಮೂರೊಳಗೇನು ಯಾವ್ಯಾವ ಕೊಟ್ಟಾರ? ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೆಲ್ಲಿಂಗ್. ಹಾ, ಇವೆರಡನ್ನ ಕೊಟ್ಟಾರ. ಅವ ಎರಡನ್ನೇ ತಗೋದು. 15,000 ಪ್ಲಸ್ 12,000. ಅಡ್ಮಿನಿಸ್ಟ್ರೇಟಿವ್ 1,15,000 ಅದ ಅಲ್ರಿ? ಅದು ಟೋಟಲ್ ತಪ್ಪಾಗಿ ಕೊಡ್ತಾರೆ. ಯಾರು ಮ್ಯೂಟ್ ಮಾಡಿಲ್ಲ ನೋಡ್ರಿ, ಮ್ಯೂಟ್ ಮಾಡ್ರಿ. ನನಗ್ ಯಾರು ಕ್ವಶನ್ ಕೇಳಿದಾರ ಅವ್ರು ಒಬ್ರು ಮಾತ್ರ ಅನ್ಮ್ಯೂಟ್ ಇರ್ಬೇಕು. ಇಲ್ಲಾಂದ್ರೆ ನನ್ನ ವಾಯ್ಸ್ ಯಾರಿಗೂ ನಿಮಗೆ ಏನು ಕೇಳ್ಸಂಗಿಲ್ಲ. ಸೊ ಕೈಂಡ್ಲಿ ಕೋಆಪರೇಟ್. ಕೇಳ್ರಿ ಕ್ವಶನ್. ಇದು ಅಡ್ಮಿನಿಸ್ಟ್ರೇಟಿವ್ ಒಳಗ 1,15,000 ಕೊಟ್ಟಾರಲ್ರಿ? 1,15,000 ಕೊಟ್ಟಾರಲ್ಲ, ಅದು ಏನು ಅಂತಂದ್ರ 1,15,000 ಅನ್ನ ತಪ್ಪಿ ಅವರು ಟೋಟಲ್ ಮಾಡೋದ್ರೊಳಗ ಬರ್ದಾರ. ಅಂದ್ರೆ ಟೋಟಲ್ 1,15,000 ಟ್ರೇಡಿಂಗ್ ಅಕೌಂಟ್ ಅದ್ದು, ಅದನ್ನ ತಪ್ಪಿ ಒಂದ್ ಸ್ಟೆಪ್ ಹಂಗೆ ಬರೆದ್ ಬಿಟ್ಟಾರ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಸೊ ಅದಕ್ಕೆ ಒಂದ್ ಸ್ಟೆಪ್ ತಳಗ್ ಮಾಡ್ಕೋರಿ ಅಂತ ನಾ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ತಿಳಿತಾ? ಅಂದ್ರೆ 15,000 ಮತ್ತು 12,000 ಮುಂದ ಇಂಟ್ರೆಸ್ಟ್, ಆಮೇಲೆ ನೆಟ್ ಪ್ರಾಫಿಟ್ ಹಿಂಗ ಹೋಗ್ತದೆ. ಅವ್ರ ಅದನ್ನ ಅಲೈನ್ಮೆಂಟ್ ತಪ್ಪ. ಮುಂದ 77,000 ಬಂತ್ರಿ ಟೋಟಲ್. ಈಗ ಇದನ್ನ ನಮ್ಮ ಫಾರ್ಮುಲಾದೊಳಗ ಎಲ್ಲಾ ಅಮೌಂಟ್ ಅನ್ನ ಬರೀರಿ. 77,000 ಡಿವೈಡ್ ಬೈ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್ 1 lakh ಅದ ಇಂಟು 100 77% ಬರ್ತದೆ. ಕರೆಕ್ಟಾ? ಬರ್ಕೋರಿ. ಸರ್ ಅಳಗಿಸ್ಬೇಡ್ರಿ. ಕೆಳಗಿಂದ ಅಳಗಿಸಿಲ್ರಿ, ಬರೀರಿ. ಸರ್ ಅದು ಸ್ಯಾಂಡ್ರಿ ಡೆಪ್ಟರ್ಸ್ ಕ್ಲೋಸಿಂಗ್ ಆಕೈತ್ರಿ ಸರ್? ಹೌದ್ರಿ. ಬ್ಯಾಲೆನ್ಸ್ ಶೀಟ್ ಅದ ಡೇಟ್ ಏನ್ ಕೊಟ್ಟಾರ ನೋಡ್ರಿ? 31 ಮಾರ್ಚ್ ರೀ ಸರ್. ಅದು ಯಾವ ಡೇಟ್ ರೀ? ಓಪನಿಂಗ್ ಕ್ಲೋಸಿಂಗ್? ಕ್ಲೋಸಿಂಗ್ ರೀ ಸರ್.
ಆ ಡೇಟದ ಬ್ಯಾಲೆನ್ಸ್ ಶೀಟ್ ದೊಳಗ್ ಕೊಟ್ಟಾರ ಅಂತಂದ್ರ ಅದ್ರೊಳಗ ಇರುವಂತ ಅಮೌಂಟ್ಸ್ ಗಳೆಲ್ಲ ಯಾವ ಇರ್ತಾವ್ರಿ? ಸರ್ ನಾನು ಕನ್ಫ್ಯೂಸ್ ಆಗತ್ತೆ ಸರ್. ಲಕ್ಷ ಕೊಡ್ರಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಅಂತ ಕೊಟ್ಟಾರ, ಹೌದಾ? ಅಂದ್ರ ಕ್ಲೋಸಿಂಗ್ ಡೇಟ್ ದಿವಸ ನಾವು ಮಾಡಿರುವಂತಹ ಬ್ಯಾಲೆನ್ಸ್ ಶೀಟ್ ಅದು ಅಂತ ಅರ್ಥ, ಹೌದಾ? ಈಗ ಕ್ಲೋಸಿಂಗ್ ಡೇಟ್ ದಿವಸ ಮಾಡಿದಂತಹ ಬ್ಯಾಲೆನ್ಸ್ ಶೀಟ್ ದೊಳಗಿರುವ ಎಲ್ಲಾ ಎಲಿಮೆಂಟ್ಸ್ ಗಳು ಕ್ಲೋಸಿಂಗ್ ಅಮೌಂಟ್, ಓಪನಿಂಗ್ ಅಮೌಂಟ್, ಕ್ಲೋಸಿಂಗ್ ಅಮೌಂಟ್ ರೀ. ಹೌದಾ? ಸೊ ಮತ್ತ ಹಂಗೆ ಡೆಟರ್ಸ್ ಮತ್ತು ಬಿಲ್ಸ್ ರಿಸಿವೇಬಲ್, ಈ ಕಡೆ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್, ಇವೆರಡು ಕ್ಲೋಸಿಂಗ್ ಡೇಟ್ ದಿವಸ ಕೊಟ್ಟಾರಂದ್ರ ಕ್ಲೋಸಿಂಗ್ ಡೇಟ್ ಅಮೌಂಟ್ ಇರ್ತದ. ನಾನು ಸಾಲಿ ಸ್ಟಾರ್ಟ್ ಆದ ದಿವಸ ಒಂದು ನೋಟ್ಸ್ ಬರ್ಸೀನಿ, ಇಂಟ್ರೊಡಕ್ಷನ್ ಪಾರ್ಟ್, ಅದನ್ನ ನೀವು ಬರ್ಕೊಂಡಿರಿ. ಲಾಸ್ಟ್ ಡೇ ಒಂದು ನೋಟ್ಸ್ ಬರ್ಸೀನಿ, ಅದನ್ನ ಬರ್ಕೊಂಡಿರಿ. ನೀವು ಲಾಸ್ಟ್ ಡೇ ಅಂತ ಹೇಳಿ ಡೇಟ್ ಮ್ಯಾಲ ಹಾಕೊಂಡು ಬರ್ದದ್ದು ಅದು ಕ್ಲೋಸಿಂಗ್ ನೋಟ್ಸ್. ಫಸ್ಟ್ ಡೇ ಅಂತ ಹೇಳಿ ಫಸ್ಟ್ ಡೇಟ್ ಹಾಕೊಂಡ್ ಬರ್ದದ್ದು ಓಪನಿಂಗ್ ನೋಟ್ಸ್. ಎಸ್ ಸರ್. ಅದೇ ರೀತಿ ಇಲ್ಲಿಯೂ ಬ್ಯಾಲೆನ್ಸ್ ಶೀಟ್ ಅದ ಡೇಟ್ ಯಾವ್ದದ? ಕ್ಲೋಸಿಂಗ್. ಅಂದ್ರ ಅದ್ರೊಳಗ್ ಬರ್ದದ್ದು ನೋಟ್ಸ್ ಗಳೆಲ್ಲ ಏನ್ ಇರ್ತಾವ? ಕ್ಲೋಸಿಂಗ್ ನೋಟ್ಸ್. ಹಂಗೆ ಇಲ್ಲೂ ಬ್ಯಾಲೆನ್ಸ್ ಶೀಟ್ ದಾಗ ಬರ್ದದ್ದು ಡೆಟರ್ಸ್, ಬಿಲ್ಸ್ ರಿಸಿವೇಬಲ್, ಬಿಲ್ಸ್ ಪೇಯಬಲ್, ಇವೆಲ್ಲ ಕ್ಲೋಸಿಂಗ್ ಅಂತ ತಿಳ್ಕೋಬೇಕು. ಎಸ್ ಸರ್, ಅಂಡರ್ಸ್ಟುಡ್ ಸರ್. Fine. So last one, let us solve that one. Net profit ratio. ಇದನ್ನ ರಬ್ ಮಾಡಬಹುದಾ? ನಾನು ಕನ್ಫ್ಯೂಷನ್ ಆಗ್ತಾ ಇದೆ. Yes sir. Last one, F, net profit ratio is equal to ಹೇಳಿ. net profit divided by revenue from operation into 100. Okay. ಫಾರ್ಮುಲಾ ನೆನಪಿಟ್ಕೋಬೇಕು ನೋಡ್ರಿ, ಚಾಪ್ಟರ್ ಮೇನ್ ಅಂದ್ರ net profit divided by revenue from operations into 100. This is the formula to calculate net profit ratio. So net profit ಎಷ್ಟು ಬಂದದ್ರಿ? 20,000. P&L ಅಕೌಂಟ್ ದೊಳಗ ಲಾಸ್ಟ್ ಕೊಟ್ಟಾರ ನೋಡ್ರಿ, ಮತ್ತ ಕೇಳಲಿಕ್ಕೆ ಹೋಗ್ಬೇಡ್ರಿ, ಒಂದ್ ಸ್ಟೆಪ್ ತಳಗ್ ತಗೋರಿ ಅಂದ್ರೆ ಗೊತ್ತಾಗ್ತದ. 20,000 divided by revenue from operations ಎಷ್ಟು ಕೊಟ್ಟಾರ? 1 lakh. Revenue from operations ಅಂದ್ರೆ ಸೇಲ್ಸ್ ಅಮೌಂಟ್ 1 lakh into 100. into 100 ಎಷ್ಟು ಬರ್ತದ? 20%. 20%. ಇಷ್ಟಾದ್ರೆ ಮುಗಿತ್ ನೋಡ್ರಿ. If you solve this much, then definitely they will give 12 marks. ಬರ್ಕೋರಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ, ಇಲ್ಲಂತಂದ್ರ let us end the class. Shall I end the class? So 1 lakh amount ಎಲ್ಲಿ ತಗೊಂಡಿ? ಸೇಲ್ಸ್ ರೀ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್. Can I end the session? Yes sir. Okay, we have solved first problem and tomorrow let us move towards the second problem. Let us go slowly. So ನಾಳೆ ಪ್ರಾಬ್ಲಮ್ ಇದೇ ರೀತಿ ಅದ, ಅದನ್ನು ನಾಳೆ ಸಾಲ್ವ್ ಮಾಡಿ ಅದರೊಳಗೆ ಏನಾದ್ರು ಮತ್ತೆ ಡಿಫಿಕಲ್ಟಿ ಬಂತಂದ್ರೆ ಕೇಳ್ರಿ. ಸೊ ಕ್ಯಾನ್ ಐ ಎಂಡ್ ದ ಸೆಷನ್ ಟುಡೇ? ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡ್ತೀನಿ. No sir.
ಬರ್ಕೊಂಡಿರಲ್ಲ ಇದನ್ನ ಕ್ಲೋಸ್ ಮಾಡ್ಲಿ. Yes, sir. Okay, fine. Bye. Yes, sir. Sir,
grow and paint care. Thank you so much, sir. Sir, good morning, sir. Sir, very good morning, Mohan sir. How are you, sir? Amazing, sir. Thank you so much, sir. Thank you so much. Amazing. Hi, students. Hello. Good morning, sir. Good morning. Good morning, sir. Good morning. Good morning, sir. Yes. Mute your microphones. Yes. Today, let us discuss about the second part. Entitled that macroeconomics. Macroeconomics. Yes. Macroeconomics. Samagra Arthashastra. Samagra Arthashastra. So, in which the first chapter, introduction. This is 7th chapter. Introduction. Serial ಆಗಿ ಹೋದಾಗ ಇದು 7ನೇ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನಾವು ಮಾತಾಡಬೇಕು. ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ದಿಸ್ ಇಸ್ ಫಸ್ಟ್ ಚಾಪ್ಟರ್. ಸೀರಿಯಲ್ ಆಗಿ ಹೋದಾಗ ಮೈಕ್ರೋ ಇಂದ ನಾವು ಸೀರಿಯಲ್ ಆಗಿ ಹೋದಾಗ ದಿಸ್ ಇಸ್ 7th ಚಾಪ್ಟರ್. ಓಕೆ, ರೈಟ್. ಸೊ ಇಂಟ್ರೊಡಕ್ಷನ್, ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಅನ್ನ ನಾವು ತಿಳ್ಕೋಬೇಕಾಗ್ತದೆ. ಇದರಲ್ಲಿ ನೀವು 1 ಮಾರ್ಕ್ 2 ಕ್ವಶನ್ಸ್, 4 ಮಾರ್ಕ್ಸ್ 1 ಕ್ವಶನ್ ಅನ್ನ ಎಕ್ಸಾಮಿನೇಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರ್ ಸೌಂಡ್ ಬರಾಕತ್ತಿಲ್ರಿ. ಸರ್ ಸೌಂಡ್ ಬರಾಕತ್ತಿಲ್ರಿ. ಓಕೆ ಓಕೆ ಸರ್. ಕ್ಯಾನ್ ಯು ಹಿಯರ್ ಮೀ? ಕೇಳಿಸ್ತಾ ಇದೆಯಾ? Yes, sir. ಓಕೆ. ರೈಟ್. 6 ಮಾರ್ಕ್ಸ್ ಗೆ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ 1 ಮಾರ್ಕ್ಸ್ 2 ಕ್ವಶನ್ಸ್, ದೆನ್ 2 ಮಾರ್ಕ್ಸ್ 1 ಕ್ವಶನ್ ಆದ್ರೂ ಕೇಳ್ಬೋದು, ದೆನ್ 4 ಮಾರ್ಕ್ಸ್ 1 ಕ್ವಶನ್. ಸೊ ಹೀಗೆ ವಿ ಮೇ ಎಕ್ಸ್ಪೆಕ್ಟ್ 6 ಮಾರ್ಕ್ಸ್. ಹಾಗಾದ್ರೆ 6 ಮಾರ್ಕ್ಸ್ ಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಇದರಲ್ಲಿ ಬರಬಹುದು, ಹೇಗೆ ಕೇಳಬಹುದು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ. ದಿಸ್ ಇಸ್ 7th ಚಾಪ್ಟರ್ ಸೀರಿಯಲ್ ಆಗಿ. ಆಮೇಲೆ ಇದು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್. ಇದು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್. ಓಕೆ, ಗೊತ್ತಾಯ್ತಾ? ರೈಟ್. Yes, sir. ಮ್ಯಾಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್ ಅಥವಾ 7th ಚಾಪ್ಟರ್ ಸೀರಿಯಲ್ ಆಗಿ ಅಂತ ನೋಡಿ. ಇಂಟ್ರೊಡಕ್ಷನ್ ಅಲ್ಲಿ ನಾವ್ ಏನೇನ್ ತಿಳ್ಕೋಬೇಕು? ಫಸ್ಟ್ ವಿ ವಾಂಟ್ ಟು ನೋ ದ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್? ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್? ಸಮಗ್ರ ಅರ್ಥಶಾಸ್ತ್ರವೆಂದರೇನು? ಪ್ರಶ್ನೆ ಬರ್ಕೊಳ್ಳಿ. ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್? ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಪ್ರಶ್ನೆ ಇದೆ. ಮ್ಯಾಕ್ರೋ ಎಕನಾಮಿಕ್ಸ್. So first listen to me carefully, then I'll give you information to write. So macroeconomics, the term macro has been derived from the Greek word macros. The term derived from the Greek word macros. Yes, macros, which means large or big. Large or big, which means large or big.
The term macroeconomics has been derived from the Greek word macros, which means large or big. ಸಮಗ್ರ ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ದೊಡ್ಡದು ಮತ್ತು ವಿಶಾಲವಾದುದು ಅಥವಾ ವಿಶಾಲವಾದುದು ಅಥವಾ ದೊಡ್ಡದು ಎಂದರ್ಥ. ವಿಶಾಲವಾದುದು ಅಥವಾ ದೊಡ್ಡದು ಎಂದರ್ಥ. ರೈಟ್, ದಿಸ್ ಈಸ್ ವರ್ಡ್ಲಿ ಮೀನಿಂಗ್. ವರ್ಡ್ಲಿ ಮೀನಿಂಗ್. ಓಕೆ, ಮ್ಯಾಕ್ರೋಸ್. ಈಗ ನೀವು ಬರ್ಕೊಳ್ಳಿ. ಈಗ ನೀವೇನ್ ಬರ್ಕೋಬೇಕಪ್ಪ ಅಂತಂದ್ರೆ, ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕ್ವಶನ್ ಹಾಕೊಂಡು ಬರ್ಕೊಳ್ಳಿ. ಆನ್ಸರ್ ಬರ್ಕೊಳ್ಳಿ. ದ ಟರ್ಮ್ macro economics has been derived from the Greek word. The term macroeconomics has been derived from the Greek word macros, which means large or big. Which means large or big. Which means large or big. Next line. It Sir, one deals second. with, yes, the term macroeconomics has been derived from the Greek word, macros, which means large or big. Which means large or big. Door closes. Which means large or big. Right. Next line ಅಲ್ಲಿ ಬರ್ಕೊಳ್ಳಿ. ಇದು ಮೀನಿಂಗ್ ಆಯ್ತು. ನೆಕ್ಸ್ಟ್ ಲೈನ್ ಅಲ್ಲಿ ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸ್ವಲ್ಪ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆ ಮೀನಿಂಗು ಕೇಳಿ ಮೊದಲು, ಆಮೇಲೆ ಬರ್ಕೊಳ್ಳಿ. ಮೊದಲು ಕೇಳಿ. ಈಗ ಕನ್ನಡದಲ್ಲಿನೂ ಕೂಡ ಎಲ್ಲ ಹೇಳ್ತೀನಿ ಒಂದ್ಸಲ. ಕನ್ನಡದಲ್ಲಿ ಬರ್ಕೊಳ್ತಕ್ಕಂಥವ್ರು ಇದನ್ನ ಬರ್ಕೊಂಬಿಡಿ. ಏನಂತ ಬರ್ಕೊಳ್ತೀರಿ? ಸಮಗ್ರ ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ವಿಶಾಲವಾದುದು ಅಥವಾ ದೊಡ್ಡದು. ವಿಶಾಲವಾದುದು ಅಥವಾ ದೊಡ್ಡದು ಎಂದು ಅರ್ಥವಾಗುತ್ತದೆ. ಇಷ್ಟು ಬರ್ಕೊಂಡಿರಿ. ನೆಕ್ಸ್ಟ್ ಸರ್, ಇದರ ಅರ್ಥ ಮ್ಯಾಕ್ರೋಸ್ ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ವಿಶಾಲವಾದುದು ಅಥವಾ ದೊಡ್ಡದು. ಇದರ ಅರ್ಥ ವಿಶಾಲವಾದುದು ಅಥವಾ ದೊಡ್ಡದು. ವಿಶಾಲವಾದುದು ಅಥವಾ ದೊಡ್ಡದು. ಓಕೆ, ರೈಟ್. ನೆಕ್ಸ್ಟ್, ಇದು ಮೀನಿಂಗ್ ಅಲ್ಲ, ವರ್ಡ್ಲಿ ಮೀನಿಂಗ್. ದಿಸ್ ಈಸ್ ವರ್ಡ್ಲಿ ಮೀನಿಂಗ್. ಈಗ ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋದಕ್ಕೆ ಈಗ ನಾನು ಆನ್ಸರ್ ಅನ್ನ ಹೇಳ್ತಾ ಇದ್ದೀನಿ. ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ಅನ್ ಎಕಾನಮಿ. ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ಅನ್ ಎಕಾನಮಿ ಆಸ್ ಎ ಹೋಲ್. Deals with an economy as a whole. Macroeconomics deals with an economy as a whole. Deals with an economy as a whole. ಇದು ಬರ್ಕೋಬೇಕು. Macroeconomics deals with an economy as a whole. Okay, as a whole. ಕನ್ನಡದಲ್ಲಿ ಬರ್ಕೊಳ್ಳಿ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಬಗ್ಗೆ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಬಗ್ಗೆ. ಇಡೀ ಆರ್ಥಿಕತೆ ಆಸ್ ಎ ಹೋಲ್ ಅಂತ. ಇಡೀ ಆರ್ಥಿಕತೆಯ ಬಗ್ಗೆ ಕುರಿತು ಅಧ್ಯಯನ ಮಾಡುತ್ತದೆ. ಇಡೀ ಆರ್ಥಿಕತೆಯ ಬಗ್ಗೆ ಕುರಿತು ಅಧ್ಯಯನ ಮಾಡುತ್ತದೆ. ಇಡೀ ಆರ್ಥಿಕತೆಯ ಕುರಿತು ಅಧ್ಯಯನ ಮಾಡುತ್ತದೆ. ಯಾವುದು? ಸಮಗ್ರ ಅರ್ಥಶಾಸ್ತ್ರ. ಇದು ಮೀನಿಂಗ್. ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಏನೇನ್ ಬರೀಬೇಕು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೇಳಿದಾಗ ಕ್ವಶನ್ಗೆ? ಮ್ಯಾಕ್ರೋ ಎಕನಾಮಿಕ್ಸ್
The term macroeconomics has been derived from the Greek word macros, which means large or big. It deals with an economy as a whole. ಕನ್ನಡದಲ್ಲಿ ಬರೀಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ವಿಶಾಲವಾದುದು ಮತ್ತು ದೊಡ್ಡದು ಎಂದು. ಇದು ಇಡೀ ಆರ್ಥಿಕತೆಯ ಕುರಿತು ಅಭ್ಯಾಸ ಮಾಡುತ್ತದೆ. ಎಲ್ರಿಗೂ ಕೇಳ್ತಾ ಇದು ಎಲ್ಲರೂ ಕೇಳಿಸ್ಕೊಂಡು? Yes sir, yes sir, clear. The meaning of macro economics. ಇದಿಷ್ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನಾವು ತಿಳ್ಕೊಂಡಾಗ ಇನ್ನ ಇದಕ್ಕೆ ಸಪೋರ್ಟಿವ್ ಆಗಿ ಒಂದ್ ಸ್ವಲ್ಪ ನಾವು ಮಾತಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಬೇಕು. ಎಸ್, ಏನೇನ್ ಸಪೋರ್ಟಿವ್ ಇನ್ಫಾರ್ಮೇಶನ್ ಅಂತಂದ್ರೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನಾವು ಅಗ್ರಿಗೇಟ್ಸ್ ಮತ್ತು ಆವರೇಜಸ್ ಅನ್ನ ತಿಳ್ಕೊಳ್ತೀವಿ. ಅಗ್ರಿಗೇಟ್ಸ್ and averages, aggregates and averages ಅನ್ನ ತಿಳ್ಕೊಳ್ತೀವಿ. ಸಮಗ್ರ ಮತ್ತು ಸರಾಸರಿ ಅಂಶಗಳನ್ನ ಕುರಿತು ಅಧ್ಯಯನ ಮಾಡ್ತೀವಿ. ಏನ್ ಅಧ್ಯಯನ ಮಾಡ್ತೀವಿ ಇಲ್ಲಿ? ಸಮಗ್ರ ಮತ್ತು ಸರಾಸರಿ ಅಂಶಗಳನ್ನ ಕುರಿತು ಅಧ್ಯಯನ ಮಾಡ್ತೀವಿ. ಅಗ್ರಿಗೇಟ್ಸ್ ಅಂಡ್ averages, ಅಗ್ರಿಗೇಟ್ಸ್ ಅಂಡ್ averages. ಆಯ್ತಾ? ಸರಾಸರಿ ಅಂಶಗಳನ್ನ, ಸಮಗ್ರ ಅಂಶಗಳನ್ನ ಕುರಿತು ಇಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಏನೇನ್ ಅಭ್ಯಾಸ ಮಾಡ್ತೀವಿ? ಸಮಗ್ರ ಮತ್ತು ಸರಾಸರಿ ಅಂಶಗಳು. ಹೇಗೆ ಸಮಗ್ರ ಅಂಶಗಳು? ಯಾವ್ಯಾವ್ದು ಸಮಗ್ರ ಅಂಶಗಳು? ಹೇಗೆ ಸರಾಸರಿ ಅಂಶಗಳು? ಯಾವುದನ್ನ ನಾವು ಸಮಗ್ರ ಅಂತೀವಿ, ಯಾವುದನ್ನ ಸರಾಸರಿ ಅಂತೀವಿ? ಹೀಗೆ ನಾವು ತಿಳ್ಕೊಳ್ತಾ ಹೋಗುವಾಗ ಸೊ ಅಗ್ರಿಗೇಟ್ಸ್ ಅಂಶಗಳು, ಅಗ್ರಿಗೇಟ್ ಫ್ಯಾಕ್ಟರ್ಸ್ ಯಾವ್ಯಾವುದು? ಈಗ ಟೋಟಲ್ ನ್ಯಾಷನಲ್ ಇನ್ಕಮ್, ಟೋಟಲ್ ಪ್ರೊಡಕ್ಷನ್, total investment, total savings, total agricultural production, total industrial production, right? So hige ಒಟ್ಟಾರೆ ಅಂಶಗಳನ್ನ, totality aspects we are going to discuss in the macroeconomics. Microeconomics ಅಲ್ಲಿ ಏನ್ ಮಾಡ್ತೀವಿ? individual activities ಅನ್ನ ನೋಡ್ತೀವಿ ಅಲ್ಲಿ. But here we are going to learn aggregate factors, totality aspects, averages, aggregates ಅನ್ನ ಕುರಿತು ಅಧ್ಯಯನ ಮಾಡುತ್ತೇವೆ. ರೈಟ್, ಇಷ್ಟಾದ್ಮೇಲೆ ಇನ್ನು ನೆಕ್ಸ್ಟ್ ಎಕನಾಮಿಕ್ ಏಜೆಂಟ್ಸ್ ಯಾರ್ಯಾರಿಲ್ಲಿ ಅಂತಕ್ಕಂತ ಒಂದು ಪ್ರಶ್ನೆ ಬರ್ತದೆ. ಹೂ ಆರ್ ಎಕನಾಮಿಕ್ ಏಜೆಂಟ್ಸ್? ಎಕನಾಮಿಕ್ ಏಜೆಂಟ್ಸ್ ಆರ್ಥಿಕ ಪ್ರತಿನಿಧಿಗಳು. ಕನ್ನಡದಲ್ಲಿ ಬರ್ಕೊಳ್ಳುವಾಗ ಆರ್ಥಿಕ ಪ್ರತಿನಿಧಿಗಳು ಯಾರು? ಹೂ ಆರ್ ಎಕನಾಮಿಕ್ ಏಜೆಂಟ್ಸ್. ಆರ್ಥಿಕ ಪ್ರತಿನಿಧಿಗಳು ಯಾರು ಅಂತ ನೋಡಿ. ಆರ್ಥಿಕ ಪ್ರತಿನಿಧಿಗಳಲ್ಲಿ ನಾವು ಸ್ವಲ್ಪ ಬಹಳಷ್ಟು ಮಂದಿನ ಕಾಣ್ತೀವಿ. ಪ್ರಶ್ನೆಯನ್ನು ಬರ್ಕೊಳ್ಳಿ ನೀವು, ಹೂ ಆರ್ ಎಕನಾಮಿಕ್ ಏಜೆಂಟ್ಸ್ ಅಂತ. ಅದರಲ್ಲಿ ಎಕನಾಮಿಕ್ ಏಜೆಂಟ್ಸ್ ಅಲ್ಲಿ ಕನ್ಸ್ಯೂಮರ್ಸ್. ಎಸ್, ಮ್ಯೂಟ್ ಮಾಡಿ ಮೈಕ್ರೋಫೋನ್ಸ್. Consumers. Number 2, producers. Number 3, government, etc. So ಆರ್ಥಿಕ ಪ್ರತಿನಿಧಿಗಳು ಯಾರ್ಯಾರಪ್ಪ, ಏಜೆಂಟ್ರು ಯಾರ್ಯಾರಪ್ಪ ಅಂತಂದ್ರೆ ಅನುಭೋಗಿಗಳು. ನೆಕ್ಸ್ಟ್ ಉತ್ಪಾದಕರು, ಅದಾದ್ಮೇಲೆ ಸರ್ಕಾರ. ಓಕೆ, ಇವರೆಲ್ಲಾನು ಕೂಡ ಎಕನಾಮಿಕ್ ಏಜೆಂಟ್ಸ್. ಯಾಕಂದ್ರೆ ಆರ್ಥಿಕ ಚಟುವಟಿಕೆಗಳ ಮೇಲೆ ಪ್ರಭಾವವನ್ನ ಬೀರುವಂತಹ ಯಾರಿವರು? ವ್ಯಕ್ತಿಗಳು, ಸಂಸ್ಥೆಗಳು. ಆ ಕಾರಣಕ್ಕಾಗಿ ವಿ ಕಾಲ್ ದೆಮ್ ಆಸ್ ಎಕನಾಮಿಕ್ ಏಜೆಂಟ್ಸ್. ಅವರನ್ನ ಆರ್ಥಿಕ ಪ್ರತಿನಿಧಿಗಳು, ಆರ್ಥಿಕ ಏಜೆಂಟ್ರು ಅಂತ ಕರಿತೀವಿ. ಈಗ ಕನ್ಸ್ಯೂಮರ್ಸ್ ಇಲ್ಲಪ್ಪ ಅಂತಂದ್ರೆ ಒಂದು ದೇಶದಲ್ಲಿ ನೀವು ಉಳಿದಿದ್ದು ಏನೇ ಮಾಡಿದ್ರು ಕೂಡ ಅಲ್ಲಿ ಉಪಯೋಗ ಇಲ್ಲ. ಕನ್ಸ್ಯೂಮರ್ಸ್ ಬೇಕು, ಹೌದಾ ಇಲ್ವಾ? ಕನ್ಸ್ಯೂಮರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಸ್ಯೂಮರ್ಸ್ ಪ್ಲೇ ಎ ಡಾಮಿನೆಂಟ್ ರೋಲ್. ಕಸ್ಟಮರ್ಸ್ ನಾವು ಡಿಮಾಂಡ್ ಮಾಡ್ಬೇಕು, ಕನ್ಸ್ಯೂಮರ್ಸ್ ನಾವು ಯೂಸರ್ಸ್, ಬಯರ್ಸ್. ನಾವು ತಗೊಳ್ಳೇ ಇಲ್ಲಪ್ಪ ಸರಕುಗಳು, ನಾವು ಬೇಡಲೇ ಇಲ್ಲಪ್ಪ ಸರಕುಗಳು, ನಾವು ಅನುಭವಿಸ್ಲೇ ಇಲ್ಲಪ್ಪ, ನಮ್ಗೆ ಬೇಡಪ್ಪ ಅಂತಂದ್ರೆ ಇನ್ನು ಉಳಿದಿದ್ದೆಲ್ಲ ಆಕ್ಟಿವಿಟೀಸು ಏನು ನಡೆಯೋದೇ ಇಲ್ಲ. ಆ ಕಾರಣಕ್ಕಾಗಿ ಕನ್ಸಂಪ್ಷನ್ ಇಸ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿ ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು. ಸೊ ಆ ಕಾರಣಕ್ಕಾಗಿ ಕನ್ಸ್ಯೂಮರ್ಸ್ ದೇ ಆರ್ ಆಲ್ಸೋ ಅನ್ ಎಕನಾಮಿಕ್ ಏಜೆಂಟ್ಸ್ ಬಿಕಾಸ್
they are also very important to take an economic decisions in the interest of the country, okay, in the progress of the country, in the development of the country, so that consumers are known as economic agents. Next, consumers ಬೇಡರಪ್ಪ, ತಯಾರು ಮಾಡೋರು ಯಾರು? ಯಾರು ತಯಾರು ಮಾಡೋದು? ತಯಾರಕರು. ತಯಾರಕರನ್ನ ನಾವೇನಂತ ಕರಿತೀವಿ? ಉತ್ಪಾದಕರು, ತಯಾರಕರು, ಮ್ಯಾನುಫ್ಯಾಕ್ಚರರ್ಸ್. ಅವರು ಕೂಡ ಡಿಸೈಡ್ ಮಾಡ್ತಾರೆ ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನ. ನಾವು ಹೇಗೆ ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡ್ಬೇಕಾದ್ರೆ ಏನೇನ್ ಬೇಕು? ಲ್ಯಾಂಡ್ ಬೇಕು, ಲೇಬರ್ ಬೇಕು, ಕ್ಯಾಪಿಟಲ್ ಬೇಕು, ಆರ್ಗನೈಸೇಷನ್ ಬೇಕು. ಇವುಗಳನ್ನೆಲ್ಲವನ್ನ ಬಳಸಿ ಸರಕನ್ನ ತಯಾರು ಮಾಡಬೇಕು. ಉತ್ಪಾದನೆಯಲ್ಲಿ ಅವುಗಳನ್ನೆಲ್ಲವನ್ನ ತೊಡಗಿಸ್ಕೋಬೇಕು. ಸೊ ದಟ್ producers also economic agents, because they are also very important. How to produce, what to produce, for whom to produce, ಇಷ್ಟೆಲ್ಲಾನು ಕೂಡ ಡಿಸೈಡ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. So that producers role is also very 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 significant, right? Very important, significant, very good. ಹಂಗೆಲ್ಲ ಬಳಸಬೇಕು ಬೇರೆ ಬೇರೆ ಪದಗಳು, right? Next, ಗವರ್ನಮೆಂಟ್, ಸರ್ಕಾರ. ಈಗ ಸರ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಟು ರೆಗ್ಯುಲೇಟ್ ದ ಆಕ್ಟಿವಿಟೀಸ್, ಟು ರೆಗ್ಯುಲೇಟ್ ದ ಆಕ್ಟಿವಿಟೀಸ್. ರೆಗ್ಯುಲೇಟರ್ ಇರ್ತದ ನೋಡ್ರಿ, ಗ್ಯಾಸ್ ಸಿಲಿಂಡರ್ಗೆ ರೆಗ್ಯುಲೇಟ್ ಮಾಡ್ತಾ ಇರ್ಬೇಕು, ಕಂಟ್ರೋಲ್ ಮಾಡ್ತಾ ಇರ್ಬೇಕು. ಯಾರನ್ನ? ಪ್ರೊಡ್ಯೂಸರ್ಸ್ ಅನ್ನ, ಕನ್ಸ್ಯೂಮರ್ಸ್ ಅನ್ನ. ಯಾಕೆ ಪ್ರೊಡ್ಯೂಸರ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ಬೇಕು? by imposing various taxes, by imposing various rules, by imposing various norms, laws, isn't it? ಯಾಕೆ ಅಂತಂದ್ರೆ ಅದು ದೇಶದಲ್ಲಿ ಬಹಳ ಮುಖ್ಯವಾಗಿ ಏನ್ ಬೇಕು? ದೇಶದಲ್ಲಿ ಜನರಿಗೆ ರಕ್ಷಣೆ ಬೇಕು. ಇದರಲ್ಲಿ ವಿಶೇಷವಾಗಿ ಸರ್ಕಾರದ ಪಾತ್ರ ಏನಪ್ಪಾ ಅಂತಂದ್ರೆ, ಸರ್ಕಾರವು ಅನಗತ್ಯ ಸ್ಪರ್ಧೆಯನ್ನ ನಿಯಂತ್ರಣ ಮಾಡಬೇಕು. ಪ್ರೊಡಕ್ಷನ್ ಅಲ್ಲಿ, ಪ್ರೊಡ್ಯೂಸರ್ಸ್ ಅಲ್ಲಿ ಅನ್ಹೆಲ್ದಿ ಕಾಂಪಿಟೇಷನ್ ಏನಾದ್ರೂ ಉಂಟಾದ್ರೆ ಸಣ್ಣ ಸಣ್ಣ ತಯಾರಕರು ಸತ್ತು ಹೋಗ್ತಾರೆ. ಹಾಗಾಗಿ ದೊಡ್ಡವರು ಬೆಳೀತಾ ಹೋಗ್ತಾರೆ. ರಿಚ್ ಬಿಕಮ್ ರಿಚರ್, ಪೂರ್ ರಿಮೈನ್ ಪೂರರ್ ಆಗ್ತಾರೆ. ಬಡವರಾಗಿ ಶ್ರೀಮಂತರಾಗ್ತಾ ಹೋಗ್ತಾರೆ. ಇವನ್ನೆಲ್ಲ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಸರ್ಕಾರ ಯಾವಾಗ್ಲೂ ಕೂಡ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ಬೇಕು. ಪ್ರೊಡಕ್ಷನ್ ವೇ ಹೇಗಿದೆ ಅಂತ ನೋಡ್ತಾ ಹೋಗ್ಬೇಕು. ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಹೇಗಿದೆ ಅಂತ ನೋಡ್ತಾ ಹೋಗ್ಬೇಕು. ಇನ್ಕಮ್ ಹೇಗೆ ಜನರೇಷನ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗ್ಬೇಕು. ಇದರಿಂದ ಜನರಿಗೆ ಹೇಗೆ ಅನುಕೂಲ ಆಗ್ತಾ ಇದೆ ಅಂತ ನೋಡ್ಬೇಕು. ದೇಶದ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅಂತ ನೋಡ್ಬೇಕು. ಇಷ್ಟೆಲ್ಲಾನು ಕೂಡ ಮಾನಿಟರ್ ಮಾಡ್ತಾ ಇರ್ಬೇಕು. ಸೊ ದಟ್ ದ ಗವರ್ಮೆಂಟ್ ರೋಲ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಸೊ ಹೀಗೆ ದೀಸ್ ಆರ್ ಆಲ್ ಏನು ಎಕನಾಮಿಕ್ ಏಜೆಂಟ್ಸ್ ಅಂತ ಹೇಳಿ ನಾವು ಇವರನ್ನ ಕರಿತೀವಿ, ಎಕನಾಮಿಕ್ ಏಜೆಂಟ್ಸ್. ಓಕೆ, ತಿಳಿತಾ ಎಲ್ರಿಗೂ ಇದು? ಆರ್ಥಿಕ ಪ್ರತಿನಿಧಿಗಳು ಅಥವಾ ಆರ್ಥಿಕ ಏಜೆಂಟ್ರು ಯಾರು ಅಂತ ಕೇಳಿದ್ರೆ ಅನುಭೋಗಿಗಳು, ಉತ್ಪಾದಕರು, ಸರ್ಕಾರ ಇತ್ಯಾದಿ, ಅಂಡ್ ಸೋ ಆನ್ ಎಟ್ಸೆಟ್ರಾ ಅಂತ ಹೇಳಿ ನೀವು ಇದರಲ್ಲಿ ಬರಿಬೇಕಾಗ್ತದೆ. ರೈಟ್. ನೆಕ್ಸ್ಟ್, ಇದಾದ್ಮೇಲೆ ಡಿಸಿಷನ್ ಮೇಕರ್ಸ್. ಯಾರ್ಯಾರು ಡಿಸಿಷನ್ ಮೇಕರ್ಸ್ ಆಗ್ತಾರೆ ಇನ್ ದ ಮ್ಯಾಕ್ರೋ ಎಕನಾಮಿಕ್ಸ್? ಡಿಸಿಷನ್ ಮೇಕರ್ಸ್ ಯಾರು? ಡಿಸಿಷನ್ ಮೇಕರ್ಸ್, ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥವ್ರು. ಅವರು ಪ್ರತಿನಿಧಿಗಳಾದ್ರು, ಅವರು ಕೆಲವರು ಇದರಲ್ಲಿ ಬರ್ತಾರೆ. ಸರಿ, ಡಿಸಿಷನ್ ಮೇಕರ್ಸ್ ಅಲ್ಲಿ ಈಗ ನಾನೊಂದು 3 ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್ ಏನಿದು? RBI. RBI ಅಂದ್ರೇನು? ವೆರಿ ಗುಡ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಯಾರೀಗ? ಶಕ್ತಿಕಾಂತ ದಾಸ್. ವೆರಿ ಗುಡ್, ಶಕ್ತಿಕಾಂತ್ ದಾಸ್. ರೈಟ್. RBI ಗೊತ್ತಾಯ್ತಾ? ನೆಕ್ಸ್ಟ್, ಎರಡನೇದು ಗವರ್ನಮೆಂಟ್. ಡಿಸಿಷನ್ ಮೇಕರ್ಸ್ ಇವರು, ಗವರ್ನಮೆಂಟ್. ನೆಕ್ಸ್ಟ್, ಮೂರನೇದು ಸೆಬಿ. ಏನ್ ಸೆಬಿ ಅಂದ್ರೆ? ಏನು?
SEBI, Securities and Exchange Board of India. ಏನಂತ ಕರಿತೀವಿ ಅದನ್ನ? Securities and Exchange Board of India. ಸರಿ, ಇವರು ಡಿಸಿಷನ್ ಮೇಕರ್ಸ್. ಎಂತ ಡಿಸಿಷನ್? ಎಕನಾಮಿಕ್ ಡಿಸಿಷನ್. ಎಕನಾಮಿಕ್ ಡಿಸಿಷನ್ ಮೇಕರ್ಸ್ ಇವರು. ಎಸ್, RBI ಕೂಡ ಡಿಸಿಷನ್ ಮೇಕರ್. ಹೇಗೆ? RBI ಏನ್ ಮಾಡ್ತದೆ? ಕ್ವಾರ್ಟರ್ಲಿ ಮಾನಿಟರಿ ಪಾಲಿಸಿಯನ್ನ ಮಾಡ್ತದೆ. ಮಾನಿಟರಿ ಪಾಲಿಸಿ ಕ್ವಾರ್ಟರ್ಲಿ, ನಾಲ್ಕು ತಿಂಗಳಿಗೊಮ್ಮೆ ಏನ್ ಮಾಡ್ತದೆ? ಮಾನಿಟರಿ ಪಾಲಿಸಿಯನ್ನ ಅನೌನ್ಸ್ ಮಾಡ್ತದೆ. ಮಾನಿಟರಿ ಪಾಲಿಸಿಯನ್ನ ಅನೌನ್ಸ್ ಮಾಡೋದ್ರ ಮುಖಾಂತರ ಏನ್ ಮಾಡ್ತದೆ? ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಇರ್ತಕ್ಕಂಥ ಪಾಲಿಸೀಸ್, ಅದು ರೆಪೋ ರೇಟ್ ಆಗಿರ್ಬೋದು, ಆಮೇಲೆ ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, ಆಯ್ತಾ? ಆಮೇಲೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಬಗ್ಗೆ ಆಗಿರ್ಬೋದು, ಇವೆಲ್ಲ ಇನ್ಫ್ಲೇಷನ್ ಕಂಟ್ರೋಲ್ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತದೆ. ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿ, ಇಷ್ಟಾದ್ಮೇಲೆ ಇನ್ನ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಅಂದ್ರೆ ಏನು ಅಂತ ನೀವು ಕೇಳಿದಾಗ, ರೆಪೋ ರೇಟ್ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಲೋನ್ ಕೊಡುವಾಗ ಹಾಕೋ ಇಂಟ್ರೆಸ್ಟ್. ರಿವರ್ಸ್ ರೆಪೋ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದ RBI ಲೋನ್ ಪಡ್ಕೊಳ್ಳುತ್ತೆ, ಆವಾಗ ಅದು ಕೊಡೋ ಇಂಟ್ರೆಸ್ಟ್. ಇದನ್ನ ರಿವರ್ಸ್ ರೆಪೋ ಅಂತ ಕರಿತೀವಿ. ರೈಟ್. ಸರಿ, ನೆಕ್ಸ್ಟ್ ಗವರ್ಮೆಂಟ್. ಸರ್ಕಾರ ಏನ್ ಮಾಡ್ತದೆ? ಎಕನಾಮಿಕ್ ಡಿಸಿಷನ್ಸ್, ಯಾವ ಡಿಸಿಷನ್ಸ್ ಅನ್ನ ತಗೊಳ್ತದೆ ಅಂತಂದ್ರೆ, ಸರ್ಕಾರ ಫಿಸ್ಕಲ್ ಪಾಲಿಸಿಯನ್ನ ಮಾಡ್ತದೆ. ಯಾವ ಪಾಲಿಸಿ ಮಾಡ್ತದೆ? ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ. ಫಿಸ್ಕಲ್ ಪಾಲಿಸಿಯನ್ನ ಮಾಡ್ತದೆ, ಕೋಶೀಯ ನೀತಿ. ಹೇಗೆ ಕೋಶೀಯ ನೀತಿ ಮಾಡೋದಿದು? ಫಿಸ್ಕಲ್ ಪಾಲಿಸಿ. ಎಸ್, ಇದ್ರಲ್ಲಿ ಏನೇನ್ ಇರ್ತವೆ? ಕೋಶೀಯ ನೀತಿಯಲ್ಲಿ ಏನೇನ್ ಪಾಲಿಸಿಗಳು ಬರ್ತವೆ? ಪಬ್ಲಿಕ್ ರೆವಿನ್ಯೂ ಬಗ್ಗೆ ಬರ್ತದೆ, ಪಬ್ಲಿಕ್ ಡೆಟ್ ಬಗ್ಗೆ ಇನ್ಫಾರ್ಮೇಶನ್ ಬರ್ತದೆ, ನೆಕ್ಸ್ಟ್ ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಡೆಟ್. ಓಕೆ, ನೆಕ್ಸ್ಟ್ ಬಜೆಟ್ ಬಗ್ಗೆ ಇನ್ಫಾರ್ಮೇಶನ್ ಬರ್ತದೆ, ನೆಕ್ಸ್ಟ್ ಟ್ಯಾಕ್ಸಸ್ ಬಗ್ಗೆ ಬರ್ತದೆ. ಓಕೆ, ಸೊ ಹೀಗೆ ಫಿಸ್ಕಲ್ ಪಾಲಿಸಿಯಲ್ಲಿ ಗವರ್ನಮೆಂಟ್ ಕೂಡ ಡಿಸಿಷನ್ಸ್ ಅನ್ನ ತಗೊಳ್ತದೆ. ಪಬ್ಲಿಕ್ ರೆವಿನ್ಯೂ, ಟ್ಯಾಕ್ಸ್ ಬಗ್ಗೆ ಏನೇನ್ ಹೇಳ್ಬೇಕು, ರೆವಿನ್ಯೂ ಸೋರ್ಸಸ್ ಎಲ್ಲಿಂದ ಬರ್ತದೆ. ಓಕೆ, ನೆಕ್ಸ್ಟ್ ಪಬ್ಲಿಕ್ ಡೆಟ್, ಎಲ್ಲೆಲ್ಲಿಂದ ಸಾಲ ಪಡಿತೀವಿ, ಆಮೇಲೆ ಆ ಸಾಲದ ವಿಧಗಳು ಯಾವ್ಯಾವ್ದು, ಬಜೆಟ್ ಹೇಗೆ ಪ್ರಿಪೇರ್ ಮಾಡಬೇಕು, ಯಾವ್ಯಾವ ಕ್ಷೇತ್ರಕ್ಕೆ, ಅಗ್ರಿಕಲ್ಚರ್ಗೆ ಎಷ್ಟು, ಇಂಡಸ್ಟ್ರಿಗೆ ಎಷ್ಟು, ಏನೇನು ಬಜೆಟ್ ಅಲೋಕೇಶನ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲಾನು ಕೂಡ ಗವರ್ನಮೆಂಟ್ ಮ್ಯಾಕ್ರೋ ವ್ಯೂ ನಲ್ಲಿ ಏನ್ ಮಾಡ್ತದೆ? ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳುತ್ತದೆ. ಯಾವುದು? ಸರ್ಕಾರ. ನೆಕ್ಸ್ಟ್ ಸೆಬಿ ಅಂತಕ್ಕಂಥದ್ದು, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೋಡಿ, ಇದೇನ್ ಮಾಡ್ತದಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ತದೆ. ಯಾವುದು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಶೇರ್ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ತದೆ. ಶೇರ್ ಮಾರ್ಕೆಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಕಂಟ್ರಿ ಅಂಡ್ ಇಟ್ ಈಸ್ ಆಲ್ಸೋ ಪ್ಲೇ ಎ ಡಾಮಿನೇಟ್ ರೋಲ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. ಎಲ್ರು ಕೂಡ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆಮೇಲೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ತವೆ. ಸೊ ಅನೇಕ ಕಂಪನಿಗಳು ಅದರಲ್ಲಿ ಜಾಯಿನ್ ಆಗಿರ್ತವೆ. ಸರಿ, ಇವೆಲ್ಲಾನು ಕೂಡ ಎಕನಾಮಿಕ್ ಆಕ್ಟಿವಿಟೀಸ್ ಮೇಲೆ ಇಂಪ್ಯಾಕ್ಟ್ ಆಗ್ತದೆ, ಪ್ರಭಾವ ಬೀರ್ತವೆ, ಪರಿಣಾಮ ಆಗ್ತದೆ. ಆ ಕಾರಣಕ್ಕಾಗಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನ್ ಮಾಡ್ತದೆ? ಶೇರ್ ಮಾರ್ಕೆಟ್ ಅನ್ನ ಮಾನಿಟರ್ ಮಾಡ್ತದೆ. ಶೇರ್ ಮಾರ್ಕೆಟ್ ಬಗ್ಗೆ ಏನೇನು ಕ್ರಮಗಳನ್ನ ತಗೊಳ್ಬೇಕು, ಅಲ್ಲಿ ಹೇಗೆ ವ್ಯವಹಾರ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ಮಾನಿಟರ್ ಮಾಡಬೇಕು, ಇವುಗಳ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಕೆಲಸ ಮಾಡ್ತದೆ. ಯಾವುದು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಹೀಗೆ ಇವರೆಲ್ಲಾನು ಕೂಡ ಡಿಸಿಷನ್ ಮೇಕರ್ಸ್ ಆಗ್ತಾರೆ. ಒಂದನೇದು RBI, ಹೇಗೆ ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್, ಇದನ್ನ ಏನಂತ ಕರಿತೀವಿ ನಾವು? ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಇದಾದ್ಮೇಲೆ ಗವರ್ಮೆಂಟ್ ಕೆಲಸ ಏನು? ಫಿಸ್ಕಲ್ ಪಾಲಿಸಿಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಏನೇನ್ ಹೇಳ್ತೀವಿ ನಾವು? ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಡೆಪ್ಟು, ಬಜೆಟ್, ಟ್ಯಾಕ್ಸು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ, ಇವೆಲ್ಲದರ ಬಗ್ಗೆ ಡಿಸಿಷನ್ ಅನ್ನ ತಗೊಳ್ತದೆ. ಇನ್ನ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದೇನ್ ಮಾಡ್ತದಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ, ಸರಿಯಾಗಿ ವ್ಯವಹಾರ ನಡೆಯುವಂತೆ ಕಂಪನಿಗಳ ಮೇಲೆ ಮಾನಿಟರ್, ಕಂಪನಿಗಳ ಮೇಲೆ ಒಂದು ನಿಗಾವನ್ನ ವಹಿಸ್ತಕ್ಕಂತ ಕೆಲಸ ಮಾಡ್ತದೆ. ಸೊ ಇದೆಲ್ಲಾನು ಕೂಡ ಮ್ಯಾಕ್ರೋ ಲೆವೆಲ್ ಅಲ್ಲಿ ಒಂದು ದೇಶದಲ್ಲಿ ನಡೀತಕ್ಕಂತ ಕೆಲಸಗಳು. ರೈಟ್, ಇದಿಷ್ಟು ತಿಳಿತಾ ಸ್ಟೂಡೆಂಟ್ಸ್?
Yes, sir. Okay, Right. sir. ಇವೆಲ್ಲನೂ ಕೂಡ ಏನ್ ಕರಿತೀವಿ ನಾವು? ದೇ ಆರ್ ದ ಡೆಸಿಷನ್ ಮೇಕರ್ಸ್ ಅಂತ ಕರಿತೀವಿ. ಆರ್ಥಿಕ ನಿರ್ಧಾರ ಅಂತೀವಿ. ಎಸ್, ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ನಿರ್ಧಾರಕ ಸಂಸ್ಥೆಗಳು. ರೈಟ್. ಇಷ್ಟಾದ್ಮೇಲೆ ನೆಕ್ಸ್ಟ್ ಸೆಗ್ಮೆಂಟ್ ಅನ್ನ ನಾವು ಡಿಸ್ಕಸ್ ಮಾಡಬೇಕು. ಯಾವ್ಯಾವ ಅಂಶಗಳನ್ನ ನಾವು ಸ್ಟಡಿ ಮಾಡ್ತೀವಿ? ಏರಿಯಾಸ್ ಆಫ್ ಸ್ಟಡಿ ಇನ್ ಮ್ಯಾಕ್ರೋ ಎಕನಾಮಿಕ್ಸ್. ಏರಿಯಾಸ್ ಆಫ್ ಸ್ಟಡಿ in macroeconomics. Areas of study in macroeconomics. Areas of study in macroeconomics. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ವಿಚಾರಗಳನ್ನ ಕುರಿತು ಅಧ್ಯಯನ ಮಾಡ್ತೀವಿ? ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ನಾವು ಬೆಳಕನ್ನ ಚೆಲ್ತೀವಿ? ಸೊ ಏರಿಯಾಸ್ ಆಫ್ ಸ್ಟಡಿ ಇನ್ ಮ್ಯಾಕ್ರೋ ಎಕನಾಮಿಕ್ಸ್. ನೋಡಿ, ಇದರಲ್ಲಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಗಳನ್ನ ಸ್ಟಡಿ ಮಾಡ್ತೀವಿ ಅವನ್ನೆಲ್ಲ ಬರೆದ್ರೂ ನಡೀತದೆ. ನೋಡಿ, ಯಾವ್ಯಾವ್ದನ್ನ ಸ್ಟಡಿ ಮಾಡ್ತೀವಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ? ನ್ಯಾಷನಲ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನ್ಯಾಷನಲ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ರಾಷ್ಟ್ರೀಯ ಆದಾಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ನ್ಯಾಷನಲ್ ಇನ್ಕಮ್ ಅಲ್ಲಿ ಏನೇನು ಬರ್ತವೆ? ಎಲ್ಲಾ ಫ್ಯಾಕ್ಟರ್ಸ್. ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು? ಇದರಲ್ಲಿ ನಾವು GDP ಅಂದ್ರೆ ಏನು, ಆಮೇಲೆ GNP, ಇದು NDP ಅಂದ್ರೆ ಏನು, GNP ಅಂದ್ರೆ ಏನು, NDP ಅಂದ್ರೆ ಏನು, GNP ಅಂದ್ರೆ ಏನು, NNP ಅಂದ್ರೆ ಏನು, ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಏನು, ಪರ್ಸನಲ್ ಇನ್ಕಮ್ ಅಂದ್ರೆ ಏನು, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂದ್ರೆ ಏನು, ಇವೆಲ್ಲ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಇವೆಲ್ಲಾನು ಕೂಡ ನ್ಯಾಷನಲ್ ಇನ್ಕಮ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಏರಿಯಾಸ್ ಆಫ್ ಸ್ಟಡಿ ಇನ್ ಮ್ಯಾಕ್ರೋ ಎಕನಾಮಿಕ್ಸ್. ಇವೆಲ್ಲ ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ತಲಾ ವರಮಾನ, ಆಮೇಲೆ ವೈಯಕ್ತಿಕ ವರಮಾನ, ವೈಯಕ್ತಿಕ ಖರ್ಚು ಮಾಡಬಹುದಾದ ವರಮಾನ, ಇವೆಲ್ಲನೂ ಕೂಡ ಇದರಲ್ಲಿ ನಾವು ನ್ಯಾಷನಲ್ ಇನ್ಕಮ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ರೈಟ್. ಇಷ್ಟಾದ್ಮೇಲೆ ಇನ್ನೇನ್ ಸ್ಟಡಿ ಮಾಡ್ತೀವಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಅಂತಂದ್ರೆ ಇನ್ಫ್ಲೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇನ್ಫ್ಲೇಷನ್, ಹಣದುಬ್ಬರದ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಹಣದುಬ್ಬರ ಅಂತಂದ್ರೆ ಏನು? ಕಂಟಿನ್ಯೂಯಸ್ ಪ್ರೈಸ್ ರೈಸಿಂಗ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್ ಅಂತ ಮಾತಾಡ್ತೀವಿ. ನಿರಂತರವಾಗಿ ಬೆಲೆಗಳು ಏರುತ್ತಾ ಹೋಗುವಂತಹ ಸನ್ನಿವೇಶಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಏನು? ಟೂ ಮಚ್ ಆಫ್ ಮನಿ ಚೇಸಸ್ ಟೂ ಫ್ಯೂ ಗೂಡ್ಸ್ ಅಂತ. ಟೂ ಮಚ್ ಆಫ್ ಮನಿ ಚೇಸಸ್ ಟೂ ಫ್ಯೂ ಗೂಡ್ಸ್. ಬಹಳಷ್ಟು ಹಣ ತಗೊಂಡು ಹೋಗ್ತೀವಿ, ಕಡಿಮೆ ಸರಕುಗಳನ್ನ ತರ್ತೀವಿ. ಅದಕ್ಕೆ ಏನ್ ಹೇಳ್ತೀವಿ ನಾವು? ಇದು ಬ್ಯಾಸ್ಕೆಟ್ ಫುಲ್ ಆಫ್ ಮನಿ ಹ್ಯಾಂಡ್ ಫುಲ್ ಆಫ್ ಗೂಡ್ಸ್ ಅಂತ. ಬ್ಯಾಸ್ಕೆಟ್ ಫುಲ್ ಆಫ್ ಮನಿ ಹ್ಯಾಂಡ್ ಫುಲ್ ಆಫ್ ಗೂಡ್ಸ್. ಏನು? ಬ್ಯಾಸ್ಕೆಟ್ ತುಂಬಾ ರೊಕ್ಕ ತಗೊಂಡು ಹೋಗೋದು, ಕೈ ತುಂಬಾ ಸರಕು ತಗೊಂಡ್ ಬರೋದು. ಕಾರಣ ಏನಪ್ಪಾ ಅಂದ್ರೆ ಸರಕುಗಳಿಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗಿವೆ. ಅಂತ ಸನ್ನಿವೇಶವನ್ನು ನಾವೇನಂತ ಕರಿತೀವಿ? ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಬಗ್ಗೆ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಏನು ಇನ್ಫ್ಲೇಷನ್ಗೆ ಕಾಸಸ್ ಹೇಗೆ, ಇನ್ಫ್ಲೇಷನ್ ಯಾವ್ದ್ರಿಂದ ಬರ್ತದೆ, ಅದರ ಕಾರಣಗಳು ಏನು, ಆಮೇಲೆ ಇನ್ಫ್ಲೇಷನ್ ಅಲ್ಲಿ ಟೈಪ್ಸ್ ಇದೆ, ಆ ಇನ್ಫ್ಲೇಷನ್ ಟೈಪ್ಸ್ ಹೇಗಿದೆ ಅವು ತಿಳ್ಕೊಳ್ತೀವಿ. ಆಮೇಲೆ ಇನ್ಫ್ಲೇಷನ್ ಎಫೆಕ್ಟ್ಸ್ ಏನ್ ಮಾಡ್ತದೆ, ಇನ್ಫ್ಲೇಷನ್ ಇಂದ ಆರ್ಥಿಕತೆ ಮೇಲೆ ಏನೇನೋ ಪರಿಣಾಮ ಉಂಟಾಗ್ತದೆ, ಅದನ್ನ ಸ್ಟಡಿ ಮಾಡ್ತೀವಿ. ಆಮೇಲೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನೇನು ಕ್ರಮಗಳನ್ನ ತಗೊಳ್ತೀವಿ, ಮೆಜರ್ಸ್. ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತಕ್ಕಂತ ಮೆಜರ್ಸ್ ಯಾವ್ಯಾವು ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಹೀಗೆ ಇದೆಲ್ಲಾನು ಕೂಡ ಎಲ್ಲಿ ನಾವು ತಿಳ್ಕೊಳ್ತೀವಿ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಮನಿ ಅಂಡ್ ಬ್ಯಾಂಕಿಂಗ್ ಬಗ್ಗೆನೂ ಕೂಡ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಮನಿ ಅಂಡ್ ಬ್ಯಾಂಕಿಂಗ್, ಹಣಕಾಸು ಮತ್ತು ಬ್ಯಾಂಕುಗಳ ಒಂದು ಏನು ಅಂಶ, ಬ್ಯಾಂಕುಗಳ ಕ್ಷೇತ್ರ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಮನಿ, ಹಣ ಅಂದ್ರೆ ಏನು, ಆಮೇಲೆ ಹಣದ ವಿಧಗಳು ಹೇಗೆ, ಆಮೇಲೆ ಹಣದ ಇವತ್ತು ಸಮೀಪ ಹಣ ಅಂದ್ರೆ ಏನು, ಪ್ಲಾಸ್ಟಿಕ್ ಮನಿ ಅವೆಲ್ಲ ಬಂದಿವೆ. ಇವತ್ತು ನಾವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇವೆಲ್ಲ ನೋಡ್ತಾ ಇದ್ದೀವಿ. ಆನ್ಲೈನ್, ಆಮೇಲೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮನಿನಲ್ಲಿ ಏನೇನು, ಇವೆಲ್ಲ ಮನಿಯಲ್ಲಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಾವ್ ಇವೆಲ್ಲ ತಿಳ್ಕೊಳ್ತೀವಿ. ಆನ್ಲೈನ್ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಆಯ್ತಾ. ಇವತ್ತು ನೆಫ್ಟ್ ಅಂತೀವಿ, RTGS ಅಂತೀವಿ, ಆಯ್ತಾ. ಇಂಥವೆಲ್ಲಾನು ಕೂಡ ಇನ್ಫಾರ್ಮೇಶನ್ ಡಿಟೈಲ್ಡ್ ಆಗಿ ಬ್ಯಾಂಕಿಂಗ್ ಅಲ್ಲಿ, ಅದರಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಆಮೇಲೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಇನ್ನ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್,
ಕೋಆಪರೇಟಿವ್ ಬ್ಯಾಂಕ್ಸ್, ಇವೆಲ್ಲನೂ ಕೂಡ ನಾವು ನೋಡ್ತೀವಿ. ಪ್ರೈವೇಟ್ ಬ್ಯಾಂಕ್ಸ್, ಇಂಟರ್ನ್ಯಾಷನಲ್ ಬ್ಯಾಂಕ್ಸ್, ಇವೆಲ್ಲನೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ರೈಟ್. ಇಷ್ಟಾದ್ಮೇಲೆ ನಾವು ಮತ್ತೇನು ಮ್ಯಾಕ್ರೋ ಎಕನಾಮಿಕ್ಸ್ ಎಲ್ಲ ತಿಳ್ಕೊಳ್ತಾ ಹೋಗ್ತೀವಪ್ಪ ಅಂತಂದ್ರೆ ಟ್ರೇಡ್ ಸೈಕಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಟ್ರೇಡ್ ಸೈಕಲ್ಸ್, ವ್ಯಾಪಾರ ಚಕ್ರಗಳ ಬಗ್ಗೆ ತಿಳ್ಕೊಳ್ತೀವಿ. ಇದನ್ನ ಬಿಸಿನೆಸ್ ಸೈಕಲ್ಸ್ ಅಂತಾನೂ ಕೂಡ ಕರಿತೀವಿ. ವ್ಯಾಪಾರ ಚಕ್ರಗಳು, ಬಿಸಿನೆಸ್ ಸೈಕಲ್ಸ್. ಈಗ ಬಿಸಿನೆಸ್ ಸೈಕಲ್ಸ್ ಅಂದ್ರೆ ಹೇಗೆ? ವ್ಯಾಪಾರ ಚಕ್ರಗಳು ನೋಡಿ, ಇದು ಸೈಕಲ್ ಚಕ್ರ. ವ್ಯಾಪಾರವನ್ನ ಒಂದು ಚಕ್ರಕ್ಕೆ ಹೋಲಿಸಿದಾಗ ಚಕ್ರ ತಿರುಗ್ತಾ ಇದ್ರೆ ಅದು ಒಂದೇ ಕಡೆ ನಿಲ್ಲೋದಿಲ್ಲ. ಒಂದು ಕಡೆ ಎತ್ತರಕ್ಕೆ ಬರ್ತದೆ, ಒಂದು ಕಡೆ ಮೇಲೆ ಬರ್ತದೆ, ಒಂದು ಕಡೆ ಕೆಳಕ್ಕೆ ಹೋಗ್ತದೆ, ಒಂದು ಕಡೆ ಮೇಲೆ ಬರ್ತದೆ, ಕೆಳಕ್ಕೆ ಹೋಗ್ತದೆ, ಹೀಗೆ ತಿರುಗ್ತಾ ಇರ್ತದೆ. ಹೀಗೆ ಆರ್ಥಿಕ ಕ್ಷೇತ್ರದಲ್ಲಿನೂ ಕೂಡ ಯಾವಾಗ್ಲೂ ಕೂಡ ಒಂದೇ ರೀತಿಯ ಆರ್ಥಿಕ ಚಟುವಟಿಕೆಗಳು ಇರೋದಿಲ್ಲ. ಒಮ್ಮೆ ಹೆಚ್ಚು ವ್ಯವಹಾರ ಆಗ್ತದೆ, ಒಮ್ಮೆ ಕಡಿಮೆ ವ್ಯವಹಾರ ಆಗ್ತದೆ, ಒಮ್ಮೆ ಹೆಚ್ಚು ಲಾಭ ಬರ್ತದೆ, ಒಮ್ಮೆ ಕಡಿಮೆ ಲಾಭ ಬರ್ತದೆ, ಒಮ್ಮೆ ನಷ್ಟ ಉಂಟಾಗ್ತಕ್ಕಂತ ಸಂದರ್ಭ ಬರ್ತದೆ. ಇಂತಹವೆಲ್ಲ ಏನು ಘಟ್ಟಗಳು ಅಥವಾ ಹಂತಗಳು ನಾವು ಬಿಸ್ನೆಸ್ ನಲ್ಲಿ ನೋಡ್ತಾ ಹೋಗ್ತೀವಿ. ಅಂತ ವ್ಯಾಪಾರದ ಹಂತಗಳು, ಚಕ್ರದ ಹಂತಗಳು ಕೂಡ ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್, ಆರ್ಥಿಕ ಪ್ರಗತಿ. ಆರ್ಥಿಕ ಪ್ರಗತಿ ಅದನ್ನ ಎಕನಾಮಿಕ್ ಗ್ರೋತ್ ಅಥವಾ ಬೆಳವಣಿಗೆ, ಎಕನಾಮಿಕ್ ಗ್ರೋತ್ ಬಗ್ಗೆನೂ ಕೂಡ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಎಕನಾಮಿಕ್ ಗ್ರೋತ್, ಆರ್ಥಿಕ ಪ್ರಗತಿ, ಆರ್ಥಿಕ ಬೆಳವಣಿಗೆ ಅಂಶಗಳು ಕೂಡ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ ಅಂತಕ್ಕಂಥದ್ದು. ಸರಿ, ಹೀಗೆ ಹೇಳ್ತಾ ಹೋದ್ರೆ ಅನೇಕ ಅಂಶಗಳು ಬರ್ತವೆ. ಸೊ ಇಷ್ಟು ಇನ್ನು ಸಾಕಷ್ಟು ವಿಚಾರಗಳು ಇದರಲ್ಲಿ ಇದೆ. ಇವೆಲ್ಲನೂ ಕೂಡ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಇನ್ನ ಉದ್ಯೋಗದ ಬಗ್ಗೆ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು, ಇದರಲ್ಲಿ ನಾವು ತಿಳ್ಕೊಳ್ತೀವಿ. ದೇಶದಲ್ಲಿ ಒಟ್ಟು ಉದ್ಯೋಗ ಹೇಗಿದೆ, ಅವುಗಳೆಲ್ಲ ಕೂಡ ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇದು ಏರಿಯಾಸ್ ಆಫ್ ಸ್ಟಡಿ ಇನ್ ಮ್ಯಾಕ್ರೋ ಎಕನಾಮಿಕ್ಸ್. ಇದು ಬರ್ಕೊಂಡ್ರ? ಇವೆಲ್ಲಾನು ಕೂಡ ಫಾರಿನ್ ಟ್ರೇಡು ಇದರಲ್ಲೇ ಅಭ್ಯಾಸ ಮಾಡ್ತೀವಿ. ಆಯ್ತಾ? ಫಿಸ್ಕಲ್ ಪಾಲಿಸಿ ಇದರಲ್ಲೇ ಅಭ್ಯಾಸ ಮಾಡ್ತೀವಿ. ಫಿಸ್ಕಲ್ ಪಾಲಿಸಿ, ಆಮೇಲೆ ಇನ್ವೆಸ್ಟ್ಮೆಂಟ್ ಫಂಕ್ಷನ್ಸ್, ಅವೆಲ್ಲ ಇದರಲ್ಲೇ ಅಭ್ಯಾಸ ಮಾಡ್ತೀವಿ. ಸೊ ಸಾಕಷ್ಟು ವಿಚಾರ, ಇವು ಪ್ರಾಮಿನೆಂಟ್ ಫ್ಯಾಕ್ಟರ್ಸ್. ಕೆಲವು ನೀವು ನೆನ್ಪಿಟ್ಕೋಬೇಕು. ಏರಿಯಾಸ್ ಆಫ್ ಸ್ಟಡಿ ಇನ್ ಮ್ಯಾಕ್ರೋ ಎಕನಾಮಿಕ್ಸ್. ತಿಳಿತಾ ಸ್ಟೂಡೆಂಟ್? ಇದರಲ್ಲಿ ಕ್ವಶನ್, ಇದ್ರ ಮೇಲೆ ಏನು ಕ್ವಶನ್ ಬರೋದಿಲ್ಲ. ಸುಮ್ನೆ ಮ್ಯಾಕ್ರೋ ಎಕನಾಮಿಕ್ಸ್ ಯಾಕೆ ನಾವು ಓದಬೇಕು, ಇದರಲ್ಲಿ ಯಾವ್ಯಾವ ಅಂಶಗಳು ಓದಬೇಕು ಅನ್ನೋದಕ್ಕೆ ಫೋಕಸ್ ಮಾಡಿದೆ ಇಂಟ್ರೊಡಕ್ಷನ್ ಅಲ್ಲಿ. ಓಕೆ, ಇವೆಲ್ಲ ನೆಕ್ಸ್ಟ್ ಚಾಪ್ಟರ್ ಬರ್ತವೆ, ಗೊತ್ತಾಯ್ತಾ? ಆದ್ರೆ ಈಗ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ ತಕ್ಷಣ ಅದ್ರಲ್ಲಿ ಏನೇನ್ ಓದ್ತೀವಿ, ಹೇಗ್ ಓದ್ತೀವಿ, ಯಾವ್ಯಾವ ಅಂಶಗಳು ಇರ್ತವೆ ಅಂತ ಹೇಳಿ ನಾವು ತಿಳ್ಕೊಂಡಾಗ ಇವೆಲ್ಲಾ ಅಂಶಗಳು ಅದ್ರಲ್ಲಿ ತಿಳ್ಕೊಳ್ತೀವಿ. ಓಕೆ, ಇದ್ರ ಮೇಲೆ ಕ್ವಶನ್ ಹೇಗೆ ಏರಿಯಾಸ್ ಆಫ್ ಸ್ಟಡಿ ಅಂತ ಕೇಳ್ಬೋದು ಬೇಕಾದ್ರೆ. ಸೊ ಮೆನ್ಷನ್ ದ ಏರಿಯಾಸ್ ಆಫ್ ಸ್ಟಡಿ ಇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದಾಗ ಕನ್ನಡದಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಭ್ಯಾಸ ಮಾಡುವ ವಿಷಯಗಳು ಯಾವ್ಯಾವು, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಭ್ಯಾಸ ಮಾಡುವ ವಿಷಯಗಳು ಯಾವುವು ಅಂತಂದ್ರೆ ಅದರಲ್ಲಿ ರಾಷ್ಟ್ರೀಯ ಆದಾಯ, ಹಣದುಬ್ಬರ, ಹಣ ಮತ್ತು ಬ್ಯಾಂಕಿಂಗು, ವ್ಯಾಪಾರ ಚಕ್ರಗಳು, ಆರ್ಥಿಕ ಪ್ರಗತಿ, ವಿದೇಶಿ ವ್ಯಾಪಾರ ಇತ್ಯಾದಿ. ಗೊತ್ತಾಯ್ತಾ? ಓಕೆ, ಅವು ಪಾಯಿಂಟ್ಸ್ ಮಾಡ್ಕೊಂಡು ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಫ್ಯಾಕ್ಟರ್ ನೋಡಿ, ಎವಲ್ಯೂಷನ್ ಅಥವಾ ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ರೈಟ್. ನೋಡಿ, ಸಮಗ್ರ ಅರ್ಥಶಾಸ್ತ್ರದ ಉಗಮ ಯಾಕೆ ಆಯ್ತು, ಹೇಗಾಯ್ತು? ಮೈಕ್ರೋ ಎಕನಾಮಿಕ್ಸ್ ಒಂದೇ ಇದ್ದಿದ್ರೆ ಸಾಕಾಗಿಲ್ವಾ ಸರ್? ಮ್ಯಾಕ್ರೋ ಎಕನಾಮಿಕ್ಸ್ ಯಾಕೆ ಬೇಕಾಗಿತ್ತು? ಇದು ಹೇಗೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು? ಹೌದಾ? ಆಮೇಲೆ ಈ ಮ್ಯಾಕ್ರೋ ಎಕನಾಮಿಕ್ಸ್ ಇಲ್ದೆ ಹೋಗಿದ್ರೆ ಏನಾಗ್ತಾ ಇತ್ತು ಸರ್? ಈ ಪ್ರಶ್ನೆಗಳು ಬಂದಾಗ ಮ್ಯಾಕ್ರೋ ಎಕನಾಮಿಕ್ಸ್ ಉಗಮಕ್ಕೆ ಏನೇನು ಕಾರಣಗಳಾದವು? ನಾನು ಫಸ್ಟ್ ಚಾಪ್ಟರ್ ಹೇಳುವಾಗ ಅಲ್ಲಿ ಕ್ಲಾಸಲ್ಲಿ ತಗೊಳ್ಳುವಾಗ ನಿಮ್ಗೆ ಹೇಳ್ತಾ ಇದ್ದೆ, ಮೈಕ್ರೋ ಮ್ಯಾಕ್ರೋ ಅಂತಕ್ಕಂಥದ್ದು ಎರಡು ಮುಖಗಳು, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಬಿಟ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಇಲ್ಲ, ಮ್ಯಾಕ್ರೋ ಎಕನಾಮಿಕ್ಸ್ ಬಿಟ್ರೆ ಮೈಕ್ರೋ ಎಕನಾಮಿಕ್ಸ್ ಇಲ್ಲ. ಸೊ ದೇ ಆರ್ ಇಂಟರ್ ಡಿಪೆಂಡೆನ್ಸ್. ಓಕೆ, ದೇ ಆರ್ ಮ್ಯೂಚುವಲ್,
ದೇ ಆರ್ ಮ್ಯೂಚುವಲ್ ಡಿಪೆಂಡೆಂಟ್. ಆ ಕಾರಣಕ್ಕಾಗಿ ನಾವೆರಡು ಅಭ್ಯಾಸ ಮಾಡ್ಬೇಕಾಗ್ತದೆ. ಸರಿ, ಈ ಮೈಕ್ರೋ ಮತ್ತು ಮ್ಯಾಕ್ರೋ ಅಂತಕ್ಕಂತಹ ಎರಡು ಶಬ್ದಗಳನ್ನ ಯಾರು ಮೊದಲು ಪರಿಚಯ ಮಾಡಿದ್ರಪ್ಪ ಅರ್ಥಶಾಸ್ತ್ರಕ್ಕೆ ಅಂತಂದ್ರೆ ಪ್ರೊಫೆಸರ್ ರಗ್ನಾರ್ ಫ್ರಿಶ್ ಅಂತಕ್ಕಂಥವ್ರು ಪರಿಚಯ ಮಾಡಿದ್ರು. ಯಾರು ಪರಿಚಯ ಮಾಡಿದ್ದು? ಪ್ರೊಫೆಸರ್ ರಗ್ನಾರ್ ಫ್ರಿಶ್. ರಗ್ನಾರ್ ಫ್ರಿಶ್ ಅಂತ, ರಗ್ನಾರ್ ಫ್ರಿಶ್, ಪ್ರೊಫೆಸರ್ ರಗ್ನಾರ್ ಫ್ರಿಶ್ ಅಂತಕ್ಕಂಥವ್ರು ಇದನ್ನ ಮೊದಲ ಬಾರಿಗೆ ಸಮಗ್ರ ಸೂಕ್ಷ್ಮ ಅಂತ ಹೇಳಿ, ಸೂಕ್ಷ್ಮ ಸಮಗ್ರ ಅಂತ ಹೇಳಿ ಬೈಫರ್ಕೇಟ್ ಮಾಡಿ ಅದನ್ನ ಅಭ್ಯಾಸ ಮಾಡೋದಕ್ಕೆ ಹೋದ್ರು. ಆಮೇಲೆ ಅದನ್ನ ಬಳಸಿದ್ರು, ಪರಿಚಯಿಸಿದ್ರು. ಪ್ರೊಫೆಸರ್ ರಗ್ನಾರ್ ಫ್ರಿಶ್ ಅಂತಕ್ಕಂಥವ್ರು ಓಸ್ಲೋ ವಿಶ್ವವಿದ್ಯಾಲಯದ ಪ್ರೊಫೆಸರ್. ಇವರು ಎಕನಾಮಿಕ್ಸ್ ಪ್ರೊಫೆಸರ್. ಯಾರು ಇವರು? ಪ್ರೊಫೆಸರ್ ರಗ್ನಾರ್ ಫ್ರಿಶ್. ರೈಟ್. ಇಷ್ಟಾದ್ಮೇಲೆ ಈಗ ನಮಗೇನ್ ಬೇಕಾಗಿದೆಯಪ್ಪ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಉಗಮ ಯಾಕಾಯ್ತು, ಹೇಗಾಯ್ತು, ಯಾವಾಗಾಯ್ತು? ಚೆನ್ನಾಗಿದೆ. ಯಾಕಾಯ್ತು, ಹೇಗಾಯ್ತು, ಯಾವಾಗಾಯ್ತು, ಇದು ನಾವು ತಿಳ್ಕೊಬೇಕು. ನೋಡಿ, ಇದಕ್ಕೆ ಮೂಲಭೂತವಾಗಿ 1930ರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು, ಗ್ರೇಟ್ ಡಿಪ್ರೆಷನ್, ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್, ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್, ಮಹಾ ಆರ್ಥಿಕ ಮುಗ್ಗಟ್ಟು ಉಂಟಾಯ್ತು ವರ್ಲ್ಡ್ ಅಲ್ಲಿ 1930ರಲ್ಲಿ. ಅಂದ್ರೆ 1920-30ರಲ್ಲಿ ಜಗತ್ತಿನಲ್ಲಿ 2 ವರ್ಷ, 1920 ಮತ್ತು 30, ಈ 2 ವರ್ಷಗಳಲ್ಲಿ ಜಗತ್ತಿನಲ್ಲಿ ಮಹಾ ಆರ್ಥಿಕ ಬಿಕ್ಕಟ್ಟು ಉಂಟಾಯ್ತು. ಇವತ್ತು ನಾವೇನು ಕೋವಿಡ್-19 ಕೊರೋನಾ, ಇವತ್ತೇನ್ ಜಗತ್ತಿನಲ್ಲಿ ಆರ್ಥಿಕ ಕ್ಷೇತ್ರ, ಆರ್ಥಿಕ ಮುಗ್ಗಟ್ಟು ಹೆಂಗ ಉಂಟಾಗಿದೆಯಲ್ಲ, ಅದಕ್ಕಿಂತ ಭೀಕರವಾಗಿದೆ ಈಗ. ಅರ್ಥ ಆಯ್ತಾ? ಸೊ ಇಂತಹ ಒಂದು ಪರಿಸ್ಥಿತಿ 1920-30ರಲ್ಲಿ ಆಯ್ತು. ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಆಯ್ತು. ಆ ಡಿಪ್ರೆಷನ್ ಆದಾಗ ಇಡೀ ಜಗತ್ತು ಅನೇಕ ಸಮಸ್ಯೆಗಳಿಗೆ ತುತ್ತಾಯ್ತು. ಈ ಬಡ ರಾಷ್ಟ್ರಗಳು ಮತ್ತಷ್ಟು ಬಡ ಆದವು, ಶ್ರೀಮಂತ ರಾಷ್ಟ್ರಗಳು ಕೂಡ ಬಡ ರಾಷ್ಟ್ರಗಳಾಗಲು ಈ ಮಹಾ ಆರ್ಥಿಕ ಮುಗ್ಗಟ್ಟು ಕಾರಣ ಆಯ್ತು. ಇಂತಹ ಒಂದು ಪರಿಸ್ಥಿತಿ ಆವಾಗ ಉಂಟಾಯ್ತು. ಆವಾಗ ಅನಿವಾರ್ಯ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಏನೇನು ವಿಚಾರಗಳಿತ್ತು, ದೇ ವಾಂಟ್ ಪ್ರೊವೈಡ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್ ಅರೋಸ್ ಡ್ಯೂ ಟು ದ ಗ್ರೇಟ್ ಡಿಪ್ರೆಷನ್. ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಆದಂತಹ ಸಮಸ್ಯೆಗಳಿಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಹಾರಗಳನ್ನ ಕೊಡುತ್ತೆ. ಎಸ್, ಮ್ಯೂಟ್ ಯುವರ್ ಮೈಕ್ರೋಫೋನ್ಸ್. So microeconomics failed to provide solutions at the time of Great Depression. ಮುಂದೇನು ಹಾದಿ, ಮುಂದೇನು ಗತಿ ಅಂತ ನೋಡಿದಾಗ ಆವಾಗ 1936ರಲ್ಲಿ, ಇನ್ ದ ಇಯರ್ ಆಫ್ 1936, 1936ರಲ್ಲಿ JM ಕೇನ್ಸ್ ಅಂತಕ್ಕಂಥ ಒಬ್ಬ ಇಂಗ್ಲೆಂಡ್ ಎಕನಾಮಿಸ್ಟ್, JM ಕೀನ್ಸ್ ಅಂತಕ್ಕಂಥ ಒಬ್ಬ ಇಂಗ್ಲೆಂಡ್ ಎಕನಾಮಿಸ್ಟ್ ಏನ್ ಮಾಡಿದ, ಇದಕ್ಕೆ ಪರಿಹಾರ ನನ್ನ ಹತ್ರ ಇದೆ, ಇದಕ್ಕೆ ಪರಿಹಾರ ನನ್ನ ಹತ್ರ ಇದೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳು ನಾನು ಹೇಳ್ತೀನಿ ಅಂತ ಹೇಳಿ JM ಕೇನ್ಸ್ ರವರು ಏನ್ ಮಾಡಿದ್ರು, 1936ರಲ್ಲಿ ಒಂದು ಬುಕ್ ಅನ್ನ ಪ್ರಕಟ ಮಾಡಿದ್ರು. ಅದನ್ನ ನಾವೇನಂತ ಕರಿತೀವಿ, ಜನರಲ್ ಥಿಯರಿ ಆಫ್ interest and money, general theory of employment, interest and money, ಸಾರ್ವತ್ರಿಕ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಿದ್ಧಾಂತ ಅಂತ ಕನ್ನಡದಲ್ಲಿ. ಸಾರ್ವತ್ರಿಕ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಿದ್ಧಾಂತ ಅಂತ ಹೇಳಿ ಒಂದು ಗ್ರಂಥವನ್ನ 1936ರಲ್ಲಿ JM ಕೇನ್ಸ್ ರವರು ಪ್ರಕಟಿಸಿದರು. ಆ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅವರು, ಆ ಗ್ರಂಥದಲ್ಲಿ ಏನ್ ಹೇಳ್ತಾರೆ ನೋಡಿ, ಈಗ ಬಂದಿರತಕ್ಕಂತಹ ಸಿಚುವೇಶನ್,
ಆರ್ಥಿಕ ಬಿಕ್ಕಟ್ಟು, ಮುಗ್ಗಟ್ಟು, ಆರ್ಥಿಕ ಒಂದು ಹಿಂಜರಿತ ಏನಿದೆಯಲ್ಲ 1930ರಲ್ಲಿ ಆತನು ಹೇಳಿದ್ದು, ಇದಕ್ಕೆ ಪರಿಹಾರಗಳು ನನ್ನ ಹತ್ರ ಇದೆ, ನಾನು ಹೇಳಿದ ರೀತಿಯಲ್ಲಿ ನೀವು ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿ ಸರ್ಕಾರಗಳಿಗೆ ಆತ ಏನ್ ಮಾಡ್ದ, ಸರ್ಕಾರಗಳಿಗೆ ಶಿಫಾರಸನ್ನ ಮಾಡ್ದ. He recommended various measures to the government to overcome from that glitch, from that depression. ಅವಾಗ ಏನ್ ಮಾಡ್ದ ಈತ ಅನೇಕ ಕ್ರಮಗಳನ್ನ ಹೇಳ್ತಾ ಹೋದ. ಏನೇನ್ ಕ್ರಮಗಳು ಹೇಳ್ತಾ ಹೋಗ್ತಾನೆ ಆತ ಅಂತಂದ್ರೆ, ಎಸ್, ಪಬ್ಲಿಕ್ ವರ್ಕ್ಸ್ ಅನ್ನ ಮಾಡ್ರಿ ಅಂತ. ಗವರ್ನಮೆಂಟ್ಗೆ ಏನ್ ಕಾಶನ್ ಕೊಟ್ಟ, ಗವರ್ನಮೆಂಟ್ಗೆ ಏನ್ ರೆಕಮೆಂಡೇಶನ್ ಕೊಟ್ಟನಪ್ಪ ಅಂತಂದ್ರೆ, ಸೊ ಗವರ್ನಮೆಂಟ್ ರೋಲ್ ಈಸ್ ಮಸ್ಟ್ ನೌ. So government has to take various measures to solve the problems. So in that way, government has to undertake public works. ಸಾರ್ವಜನಿಕ ಕಾಮಗಾರಿಗಳನ್ನ ಕೈಗೊಳ್ಳಬೇಕು. ಯಾಕೆ ಅಂತಂದ್ರೆ, ಟು ಕ್ರಿಯೇಟ್ ಜಾಬ್ಸ್, ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಇದನ್ನ ಬೇರೆ ಯಾರು ಮಾಡೋದಿಲ್ಲ. ಸರ್ಕಾರ ಮುಂದೆ ಬಂದು ಸರ್ಕಾರವೇ ಜನರಿಗೆ ಕೆಲಸಗಳು ಕೊಡಬೇಕು. ಜನರಿಗೆ ಕೆಲಸ ಸಿಕ್ತಪ್ಪ ಅಂದ್ರೆ ಅವ್ರಿಗೆ ಆದಾಯ ಬಂತು, ಅವ್ರಿಗೆ ಆದಾಯ ಬಂತಪ್ಪ ಅಂದ್ರೆ ಅವರ ಜೀವನ ಮಟ್ಟ ಹೆಚ್ಚಾಯ್ತು, ಸರಕುಗಳನ್ನ ಕೊಂಡ್ಕೊಳ್ತಾರೆ. ಹೀಗೆ ಫಸ್ಟ್ ಜಸ್ಟ್ ಯು ಕ್ರಿಯೇಟ್ ದ ಜಾಬ್ಸ್, ಜನರೇಟ್ ದ ಜಾಬ್ಸ್. ನೀವು ಜನರಿಗೆ ಕೆಲಸ ಕೊಡಿ. ಏನು ಕೆಲಸ ಇಲ್ಲ ಅಂತಂದ್ರೆ ಏನ್ ಹೇಳ್ತಾನಂತ, ಡಿಗ್ ದ ವೆಲ್ ಅಂಡ್ ಫಿಲ್ ಇಟ್ ಅಂತ. ಸುಮ್ನೆ ದುಡ್ಡು ಕೊಡಕ್ ಹೋಗ್ಬೇಡ್ರಿ. ಡಿಗ್ ದ ವೆಲ್ ಅಂಡ್ ಫಿಲ್ ಇಟ್. ಒಂದು ಬಾವಿಯನ್ನ ತೋಡುರಿ, ಕೆಲಸ ಕೊಡ್ರಿ. ಮತ್ತೇನ್ ಕೆಲಸ ಕೊಡ್ಬೇಕು, ಆ ಬಾವಿಯನ್ನ ಮತ್ತೆ ಮುಚ್ಚಿಸ್ರಿ, ಕೆಲಸ ಕೊಡ್ರಿ. ಆದ್ರೆ ಸುಮ್ನೆ ಹಾಗೆ ನೀವು ಹಣ ಜನರಿಗೆ ಕೊಡಕ್ ಹೋಗ್ಬೇಡ್ರಿ, ಕೆಲಸ ತಗೊಳ್ರಿ, ಅವ್ರಿಗೆ ಕೆಲಸ ಕೊಡ್ರಿ, ಆಮೇಲೆ ಆದಾಯ ಕೊಡ್ರಿ. ಸೊ ಹೀಗೆ ಪಬ್ಲಿಕ್ ವರ್ಕ್ಸ್ ಅನ್ನ ಮಾಡ್ರಿ ಅಂತ ಹೇಳಿ ಆತ ಏನ್ ಮಾಡ್ದ, ರೋಡ್ಸ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಇನ್ಯಾವುದೋ ಕಾಂಪ್ಲೆಕ್ಸಸ್ ಆಗಿರ್ಬೋದು, ಒಟ್ ಪಬ್ಲಿಕ್ ವರ್ಕ್ಸ್ ಅನ್ನ ಮಾಡ್ತಾ ಹೋಗ್ರಿ, ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ರಿ, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ರಿ. ಈ ರೀತಿ ನೀವು ಹಿಂಜರಿತ ಉಂಟಾಗಿದೆಯಲ್ಲ, ಬಿಕ್ಕಟ್ಟು ಉಂಟಾಗಿದೆಯಲ್ಲ, ಆ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆಯಲ್ಲ, ಅದನ್ನ ನೀವು ಪರಿಹರಿಸಬೇಕು ಅಂತಂದ್ರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋದ್ರೆ ನಿಧಾನವಾಗಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ, ಆರ್ಥಿಕವಾಗಿ ಚೇತರಿಕೆ ಉಂಟಾಗ್ತದೆ. ನಾವಾಗ ಏನಾಗ್ತದೆ, ಹಿಂಜರಿತ, ಗ್ರೇಟ್ ಡಿಪ್ರೆಷನ್ ಇಂದ ನಾವು ಹೊರಗೆ ಬರ್ತೀವಿ ಅಂತ ಹೇಳಿ ಮೆಜರ್ಸ್ ಅನ್ನ ಹೇಳ್ತಾ ಹೋದ. ಇದಕ್ಕೆ ಏನ್ ಮಾಡ್ದಾತ, ಅಗ್ರಿಗೇಟ್ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಅಗ್ರಿಗೇಟ್ ಸಪ್ಲೈ ಮಾಡ್ಬೇಕು, ಎಫೆಕ್ಟಿವ್ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಅದಕ್ಕೆ ಕನ್ಸಂಪ್ಷನ್ ಫಂಕ್ಷನ್ ಆಗ್ಬೇಕು, ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಆಗ್ಬೇಕು, ಇವೆಲ್ಲ ಅದರಲ್ಲಿ ಇಂಟ್ರೆಸ್ಟ್, ಮನಿ, ಇವೆಲ್ಲಾನು ಕೂಡ ಕೆಲಸ ಮಾಡ್ಬೇಕು. ಆಮೇಲೆ ಸರ್ಕಾರ ಕೆಲಸ ಮಾಡ್ಬೇಕು, ಜನರಿಗೆ ಉದ್ಯೋಗ ಅವಕಾಶಗಳು ಕೊಡ್ಬೇಕು. ಇವೆಲ್ಲ ವಿಚಾರಗಳು ಈ ಗ್ರಂಥದಲ್ಲಿ ಬರೀತಾ ಹೋಗ್ತವೆ. ಆವಾಗ ಏನಾಯ್ತು, ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಮಾಡ್ಬೇಕಂದ್ರೆ ದೇಶದ ಮಟ್ಟದಲ್ಲಿ ಸಮಗ್ರ ಮಟ್ಟದಲ್ಲಿ ಇವುಗಳನ್ನ ಕೈಗೊಳ್ಬೇಕು. ಆ ಕಾರಣಕ್ಕಾಗಿ ನೀವು ಸರ್ಕಾರ ಮತ್ತು ಸಮಗ್ರ ಅಂಶಗಳ ಕಡೆ ಗಮನ ಕೊಡ್ರಿ ಅಂತ ಹೇಳಿ ಅವಾಗ ಸಮಗ್ರ ಅರ್ಥಶಾಸ್ತ್ರದ ಉಗಮಕ್ಕೆ ಕಾರಣ ಆದಂತ ಅಂಶಗಳನ್ನ ಈತ ಹೇಳ್ತಾ ಹೋಗ್ತಾನೆ. ಯಾರು, ಜೇಮ್ ಕೇನ್ಸ್. ಸೊ ಇದಿಷ್ಟು ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ರೈಟ್, ತಿಳಿತಾ ಇದೆಲ್ಲ ಸ್ಟೂಡೆಂಟ್ಸ್? Yes sir, perfect. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇಷ್ಟಾದ್ಮೇಲೆ ಏನಾಯ್ತು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ತಿಳ್ಕೊಬೇಕಾಗ್ತದೆ, ಡಿಫರೆನ್ಸಸ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಸ್ವಲ್ಪ ಈಗಾಗಲೇ ನಾನು ಹೇಳಿದ್ದೀನಿ, ಅದನ್ನ ಬರ್ಸಿದ್ದೀನಿ ಮತ್ತೆ ವೆಕೇಶನ್ ಅಲ್ಲಿ. ಇನ್ನೊಂದ್ ಸ್ವಲ್ಪ ಅದನ್ನ ಐಡಿಯಾ ನೀವು ತಗೊಳ್ರಿ, ಅದೊಂದು ಕ್ವಶನ್ ಎಕ್ಸಾಮಿನೇಷನ್ ಗೆ ಬರ್ತದೆ. ಡಿಫರೆನ್ಸಸ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಅಂಡ್ ಮ್ಯಾಕ್ರೋ, ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್, microeconomics and macroeconomics. Yes, micro and macro economics. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವೆ ಇರತಕ್ಕಂತ ವ್ಯತ್ಯಾಸಗಳು ಏನು? ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ನಾನು ಮೊನ್ನೆ ಹೇಳಿದ್ದೆ, ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಎಲ್ಲ ಹೇಳ್ತಾ ಹೋಗಿದ್ದೀನಿ. ಇಲ್ಲಿ ಒಂದು 5-6 ಪಾಯಿಂಟ್ಸ್ ನಾನು ಹೇಳ್ತೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಆಮೇಲೆ ನೀವು ಬರ್ಸಿದ್ದೀನಿ ಅವನ್ನ ನಾನು ಅಲ್ಲೇ. ಸ್ವಲ್ಪ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಏನೇನು ಮೀನಿಂಗ್ ಇಂದಾನೆ ತಗೊಳ್ಳಿ. ನೋಡಿ, ಇದು ಮೈಕ್ರೋ ಅನ್ನೋ ಶಬ್ದದಿಂದ ಬಂತು, ಆಮೇಲೆ ಇದು ಮ್ಯಾಕ್ರೋ ಅನ್ನೋ ಶಬ್ದದಿಂದ ಬಂದಿದೆ. ಒಂದೊಂದು ಇದ್ರಲ್ಲಿ ಒಂದು. ಆಮೇಲೆ ಮೈಕ್ರೋ ಅಂದ್ರೆ ಏನು, ಸ್ಮಾಲ್ ಅಂತ ಮೀನಿಂಗು, ಸ್ಮಾಲ್ ಆರ್ ಮಿಲಿ ಅಂತ ಪಾರ್ಟು. ಮ್ಯಾಕ್ರೋ ಅಂದ್ರೆ ಏನು, ಲಾರ್ಜ್ ಆರ್ ಬಿಗ್ ಅಂತ, ಲಾರ್ಜ್ ಆರ್ ಬಿಗ್ ಅಂತ ಹೇಳಿ. ಆಮೇಲೆ ಮೈಕ್ರೋ ಎಕನಾಮಿಕ್ಸ್ ಏನ್ ಮಾಡ್ತದೆ,
Microeconomics deals with individual activities. ಇವೆಲ್ಲ ಬರ್ಸಿದೀನಿ ನೋಡ್ರಿ ನಾನು, ಹೌದಾ? ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಅಗ್ರಿಗೇಟ್ಸ್ ಬಗ್ಗೆ, ಆವರೇಜಸ್ ಬಗ್ಗೆ ತಿಳ್ಕೊಳ್ತೀವಿ. ಅಗ್ರಿಗೇಟ್ಸ್ ಬಗ್ಗೆ, ಆವರೇಜಸ್ ಬಗ್ಗೆ ತಿಳ್ಕೊಳ್ತೀವಿ, ಹೌದಾ? ಆವರೇಜಸ್ ಬಗ್ಗೆ ತಿಳ್ಕೊಳ್ತೀವಿ. ಆಮೇಲೆ ಇದು ಮೈಕ್ರೋ ಎಕನಾಮಿಕ್ಸ್ ಪಾರ್ಷಿಯಲ್ ಈಕ್ವಿಲಿಬ್ರಿಯಂ ಅಂತೀವಿ. ಇದನ್ನ ಜನರಲ್ ಈಕ್ವಿಲಿಬ್ರಿಯಂ ಅಂತೀವಿ. ಆಮೇಲೆ ಇದನ್ನ ಪ್ರೈಸ್ ಥಿಯರಿ ಅಂತೀವಿ. ಆಮೇಲೆ ಇದನ್ನ ಎಂಪ್ಲಾಯ್ಮೆಂಟ್ ಥಿಯರಿ ಅಂತೀವಿ, ಆಯ್ತಾ? ಸೊ ಈ ರೀತಿ ಪಾಯಿಂಟ್ಸ್ ಅನ್ನ ಒಂದು 10 ಪಾಯಿಂಟ್ಸ್ ನಾನು ಬರ್ಸಿದ್ದೆ ಅವಾಗ. ಇವು ಸ್ವಲ್ಪ ಡಿಫರೆನ್ಸಸ್ ಅನ್ನು ಕೂಡ ತಿಳ್ಕೋಬೇಕು. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೈಕ್ರೋ ಶಬ್ದದಿಂದ ಬಂದಿದೆ, ಸಮಗ್ರ ಮ್ಯಾಕ್ರೋ ಶಬ್ದದಿಂದ ಬಂದಿದೆ. ಮೈಕ್ರೋ ಅಂದ್ರೆ ಚಿಕ್ಕದು, ಸಣ್ಣದು ಅಂತ. ಮ್ಯಾಕ್ರೋ ಅಂದ್ರೆ ದೊಡ್ಡದು, ವಿಶಾಲವಾದ್ದು ಅಂತ. ಆಮೇಲೆ ಇದು ಇಂಡಿವಿಜುವಲ್ ಆಕ್ಟಿವಿಟೀಸ್, ವೈಯಕ್ತಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡ್ತದೆ. ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅಂಶಗಳನ್ನ ಕುರಿತು ಅಧ್ಯಯನ ಮಾಡ್ತದೆ. ಆಮೇಲೆ ಇದು ಪಾರ್ಷಿಯಲ್ ಈಕ್ವಿಲಿಬ್ರಿಯಂ ಅಂದ್ರೆ ಭಾಗಶಃ ಸಮತೋಲನ ವಿಚಾರಗಳನ್ನ ಕುರಿತು ಅಧ್ಯಯನ ಮಾಡ್ತದೆ. ಇದು ಸಾಮಾನ್ಯ ಸಮತೋಲನ, ಜನರಲ್ ಈಕ್ವಿಲಿಬ್ರಿಯಂ ವಿಚಾರಗಳನ್ನ ತಿಳಿತದೆ. ಇದು ಆಮೇಲೆ ಪ್ರೈಸ್ ಥಿಯರಿ ಅಂತ ಹೇಳಿ ಕರಿತೀವಿ. ಪ್ರೈಸ್ ಥಿಯರಿ ಅಂತಂದ್ರೆ ಬೆಲೆಯ ಸಿದ್ಧಾಂತದ ಬಗ್ಗೆ ಕುರಿತು ಅಧ್ಯಯನ ಮಾಡ್ತದೆ. ಇದು ಉದ್ಯೋಗ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡ್ತದೆ. ಈ ರೀತಿ ಇದು ಆಟೋಮಿಕ್ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಅಂತೀವಿ. ಆಮೇಲೆ ಇದನ್ನ ಬಲ್ಕಿ ಮೆಥಡ್ ಅಂತ ಕರಿತೀವಿ. ಸಾಕಷ್ಟು ನಾನು ಬರ್ಸಿದ್ದೀನಿ, ಅವನ್ನ ಸ್ವಲ್ಪ ನೋಡ್ತಾ ಹೋಗ್ರಿ. ರೈಟ್, ಇಷ್ಟಾದ್ಮೇಲೆ ಪರ್ಫೆಕ್ಟಾ ಸ್ಟೂಡೆಂಟ್ಸ್? ಓಕೆ ಸರ್. ರೈಟ್, ಇದಾದ್ಮೇಲೆ ಇನ್ನ ಇಂಟ್ರೊಡಕ್ಷನ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಏನು ಇಲ್ಲಿ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ, ಈ ಡಿಫರೆನ್ಸಸ್ ವಿಚಾರ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಇಲ್ಲಿ ಬರ್ತದೆ. ಓಕೆ, ರೈಟ್. ಈ ಕ್ಯಾಪಿಟಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಅಥವಾ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಹೇಳಿ ಬರ್ತದೆ. ಕ್ಯಾಪಿಟಲಿಸ್ಟಿಕ್, ಇದನ್ನು ಕೂಡ ನಾನು ಅವಾಗ ಹೇಳಿದ್ದೆ. ಕ್ಯಾಪಿಟಲಿಸ್ಟಿಕ್ ಎಸ್, ಕ್ಯಾಪಿಟಲಿಸ್ಟಿಕ್. ಈ ಕ್ಯಾಪಿಟಲಿಸ್ಟಿಕ್ ಅಲ್ಲಿ ನೀವು ಇದನ್ನ ಪ್ರೈವೇಟ್ ಸೆಕ್ಟರ್ ಇದಂತ ಕೂಡ ನೀವು ಹೇಳ್ಬೋದು. ಎಸ್, ಪ್ರೈವೇಟ್ ಸೆಕ್ಟರ್ ಅಂತಲೂ ಕೂಡ ನೀವು ತಿಳ್ಕೊಬಹುದು. ಪ್ರೈವೇಟ್ ಸೆಕ್ಟರ್, ಇಲ್ಲಿ ಪ್ರೈವೇಟ್ ಸೆಕ್ಟರ್ ಅಂತಂದ್ರು ಒಂದೇ, ಕ್ಯಾಪಿಟಲಿಸ್ಟಿಕ್ ಸೆಕ್ಟರ್ ಅಂತಂದ್ರು ಒಂದೇ. ಇವುಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇಲ್ಲಿ ನೀವು ತಿಳಿಬೇಕಾಗ್ತದೆ. ಇಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾವ್ಯಾವ್ದು ಕಂಟ್ರೀಸ್ ಬರ್ತವೆ ಅಂದ್ರೆ ಕ್ಯಾಪಿಟಲಿಸ್ಟಿಕ್ ಕಂಟ್ರೀಸ್. ಆ ಕಂಟ್ರೀಸ್ ಅಲ್ಲಿ ಏನೇನ್ ಇರ್ತದೆ ಅಂದ್ರೆ, ಅಲ್ಲಿ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈವೇಟ್ ಪೀಪಲ್. ಆಮೇಲೆ ಅದನ್ನ ಕ್ಯಾಪಿಟಲಿಸ್ಟಿಕ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇಂಡಿವಿಜುವಲ್ಸ್ ಆರ್ ಕ್ಯಾಪಿಟಲಿಸ್ಟ್. ಅಲ್ಲಿ ಇಂಡಿವಿಜುವಲ್ಸ್, ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಒಬ್ಬೊಬ್ಬ ಬಂಡವಾಳ ಶಾಹಿ ಆಗಿರ್ತಾನೆ, ಕ್ಯಾಪಿಟಲಿಸ್ಟ್ ಆಗಿರ್ತಾನೆ. ಆಮೇಲೆ ಅವನು ತನಗೆ ಬೇಕಾದಷ್ಟು ಉತ್ಪಾದನೆ ಮಾಡ್ತಾ ಹೋಗ್ತಾ ಇರ್ತಾನೆ. ಹೀಗೆ ಅಲ್ಲಿ ಸರಕುಗಳನ್ನ ಉತ್ಪಾದನೆ ಮಾಡೋದು ಅವರು, ಆಮೇಲೆ ಮಾರಾಟ ಮಾಡ್ತಕ್ಕಂಥದ್ದು, ಸರಕುಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಮತ್ತು ಈ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅವ್ರ ಕೈಯಲ್ಲಿರ್ತವೆ. ಇದ್ರ ಬಗ್ಗೆ ಸ್ವಲ್ಪ ಪ್ರೈವೇಟ್ ಸೆಕ್ಟರ್, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಹೇಳಿ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀರಿ. ಇಷ್ಟಾದ್ಮೇಲೆ ಇನ್ನ ನೆಕ್ಸ್ಟ್ ಇಂಟ್ರೊಡಕ್ಷನಲ್ ಪಾರ್ಟ್ ಅಲ್ಲಿ ಇನ್ನೊಂದು ಕ್ವಶನ್ ಅನ್ನ ನಿಮ್ಗೆ ಕೇಳ್ಬೋದು. ಏನಂತ, ದ ರೋಲ್ ಆಫ್, ಕ್ವಶನ್ ಬರ್ಕೊಳ್ಳಿ, ರೈಟ್ ದ ರೋಲ್ ಆಫ್ ಅಥವಾ ಎಕ್ಸ್ಪ್ಲೈನ್ ದ ರೋಲ್ ಆಫ್ government and household sector. Explain the role of government and household sector. Explain the role of government and household sector in developed and developing countries. In developed and developing countries. In developed and developing countries. ಕನ್ನಡ ಮೀಡಿಯಂ ಅಲ್ಲಿ ಪ್ರಶ್ನೆ ಬರ್ಕೊಳ್ಳಿ. ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ, ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರ. ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನ ವಿವರಿಸಿ. ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ ಕನ್ನಡದಲ್ಲಿ. ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನ ವಿವರಿಸಿ. ಓಕೆ,
Explain the role of government and household sector in developed and developing countries. Right? ಇದಿಷ್ಟು ನೀವು ಪ್ರಶ್ನೆಯಾಗಿ ಬರ್ಕೊಂಡ್ರೆ ಎರಡು ಸೆಕ್ಟರ್ಸ್ ಅನ್ನ ನಾವು ನೋಡ್ತೀವಿ ಇಲ್ಲಿ. ಒಂದು ಯಾವುದು ಒಂದೇದು ಸ್ಟೂಡೆಂಟ್ಸ್? ಒಂದೇದು ಯಾವುದು? ಗವರ್ನಮೆಂಟ್. ಎರಡನೇದು ಯಾವುದು? ಹೌಸ್ ಹೋಲ್ಡ್ ಸೆಕ್ಟರ್. ಎಸ್. ಸರ್ಕಾರ ಮತ್ತು ಕುಟುಂಬ ವಲಯ. ಹೌಸ್ ಹೋಲ್ಡ್ ಸೆಕ್ಟರ್. ನೋಡಿ, ಇವೆರಡನ್ನು ಕೂಡ ನೀವು ಬೇರೆ ಬೇರೆ, ಒಂದು ಫಸ್ಟ್ ಸರ್ಕಾರದ ಬಗ್ಗೆ ವಿವರಿಸ್ತಾ ಹೋಗ್ರಿ, ಅದಾದ್ಮೇಲೆ ಹೌಸ್ ಹೋಲ್ಡ್ ಸೆಕ್ಟರ್ ಎರಡನೇ ಪಾಯಿಂಟ್. ಇದು ಕೆಳಗಡೆ ನಾನು ಡಿಫರೆನ್ಸ್ ಅಂತ ತಿಳ್ಕೊಬೇಡ್ರಿ, ಇದು ನಾನು ಸ್ವಲ್ಪ ನಿಮ್ಗೆ ಜಾಗದ ಕೊರತೆಯಿಂದ ಇಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಓಕೆ, ನೋಡಿ, ಗವರ್ನಮೆಂಟ್ ಸರ್ಕಾರದ ಪಾತ್ರ ಏನಪ್ಪಾ ಇಲ್ಲಿ ಅಂತಂದ್ರೆ, ಸರ್ಕಾರದ ಪಾತ್ರ ಲಾ ಅಂಡ್ ಆರ್ಡರ್, ಟು ಮೈಂಟೈನ್ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನ, ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪಾಲನೆ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪಾಲನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೇನ್ ಮಾಡ್ತದಪ್ಪ ಸರ್ಕಾರ? ತೆರಿಗೆಗಳನ್ನ ಹಾಕ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೇನು ಕೆಲಸ ಮಾಡ್ತದಪ್ಪ ಸರ್ಕಾರ? ಪಬ್ಲಿಕ್ ಸೆಕ್ಟರ್ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ, ಅಂದ್ರೆ ಸರ್ಕಾರ ವಲಯ, ಇದರಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನ ಮಾಡ್ತಕ್ಕಂಥದ್ದು. ಪ್ರೊಡಕ್ಷನ್ ಆಕ್ಟಿವಿಟೀಸ್ ಹೇಗೆ? ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಉತ್ಪಾದನೆ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡ್ಬೇಕು. ಇನ್ನು ಹೌಸ್ ಹೋಲ್ಡ್ ಸೆಕ್ಟರ್ ಅಂತಂದ್ರೆ ಏನು? ಜನರು ಇವರು, ದೇ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇವ್ರು ಯಾರಪ್ಪ ಅಂತಂದ್ರೆ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇವರು ಹೌಸ್ ಹೋಲ್ಡ್ ಸೆಕ್ಟರ್. ಇವರು ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದ್ರೆ ಏನು? ಲ್ಯಾಂಡ್ ಗೆ ಓನರ್ ಇವರು. ಲ್ಯಾಂಡ್ ಹೌಸ್ ಹೋಲ್ಡ್ ಹತ್ರ ಇರ್ತದೆ, ಲೇಬರ್ ಇವ್ರ ಹತ್ರನೇ ಇರ್ತದೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇವ್ರ ಹತ್ರನೇ ಇರ್ತದೆ. ಆರ್ಗನೈಸೇಷನ್ ಇವೆಲ್ಲಾನು ಕೂಡ ಓನರ್ಸ್ ಇವರು. ಹೌಸ್ ಹೋಲ್ಡ್ ಸೆಕ್ಟರ್ ಜನರು, ಭೂಮಿ ಅವ್ರ ಹತ್ರ ಇರ್ತದೆ, ಶ್ರಮಿಕರು ಹೌಸ್ ಹೋಲ್ಡ್ ಅಲ್ಲೇ ಇರ್ತಾರೆ, ಬಂಡವಾಳನ ಅವ್ರ ಹತ್ರ ಇರ್ತದೆ, ಅವರಲ್ಲೇನೆ ಓದ್ಕೊಂಡು ಆರ್ಗನೈಸೇಷನ್, ಎಂಟರ್ಪ್ರಿನಿಯರ್ಸ್, ಮ್ಯಾನೇಜರ್ಸ್, ಓಕೆ, ಆರ್ಗನೈಸರ್ಸ್ ಅವ್ರ ಹತ್ರನೇ ಇರ್ತಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾರೆ. ಯಾವ್ದ್ರ ಮುಖಾಂತರ? ಲ್ಯಾಂಡ್ ಪ್ರೊಡಕ್ಷನ್ಗೆ ಲ್ಯಾಂಡ್ ಕೊಡೋದ್ರ ಮುಖಾಂತರ, ಆಮೇಲೆ ಪ್ರೊಡಕ್ಷನ್ಗೆ ಲೇಬರರ್ಸ್ ಅನ್ನ ಸಪ್ಲೈ ಮಾಡೋದ್ರ ಮುಖಾಂತರ, ಆಮೇಲೆ ಪ್ರೊಡಕ್ಷನ್ಗೆ ಕ್ಯಾಪಿಟಲ್ ಅನ್ನ ಕೊಡ್ತಕ್ಕಂಥದ್ರ ಮುಖಾಂತರ, ಪ್ರೊಡಕ್ಷನ್ಗೆ ಆರ್ಗನೈಸೇಷನ್ ಅನ್ನ ಸಪ್ಲೈ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇವರು ಪುಕ್ಕಟೆ ಕೊಡೋದಿಲ್ಲ ಸರ್ಕಾರಕ್ಕೆ. ಲ್ಯಾಂಡ್ ಕೊಟ್ರೆ ಅವ್ರಿಗೆ ರೆಂಟ್ ಸಿಗ್ತದೆ, ಲೇಬರ್ ಕೊಟ್ರೆ ವೇಜಸ್ ಸಿಗ್ತದೆ, ಕ್ಯಾಪಿಟಲ್ ಕೊಟ್ರೆ ಇಂಟ್ರೆಸ್ಟ್ ಸಿಗ್ತದೆ, ಆರ್ಗನೈಸೇಷನ್ ಮಾಡಿದ್ರೆ ಪ್ರಾಫಿಟ್ ಆಗ್ತದೆ. ಸೊ ಇವುಗಳನ್ನ ಪಡೆದು ಇವರು ಈ ಕಡೆ, ಇವರಿಬ್ರು ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಸರಿ, ಇವ್ರಿಗೆ ಸಪ್ಲೈ ಮಾಡ್ತಾರೆ, ಇವ್ರು ಪ್ರೊಡಕ್ಷನ್ ಮಾಡಿ ಮತ್ತೆ ಇವ್ರಿಗೆ ಕೊಡ್ತಾರೆ ಸರಕುಗಳು. ಇವ್ರೇನ್ ಮಾಡ್ತಾರೆ? ಇವರಿಂದ ಇವೆಲ್ಲ ತಗೊಂಡು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಯಾರು ಕೊಡ್ತಾರೆ? ಇವ್ರು ಮತ್ತೆ ಈ ಕಡೆ ಇವ್ರು ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ? ಈ ಕಡೆ ಕೊಡ್ತಾರೆ. ಹೇಗಿರ್ತದೆ ಇದು? ವಿಜಯಪುರ ಟು ಕಲಬುರ್ಗಿ, ಕಲಬುರ್ಗಿ ಟು ವಿಜಯಪುರ ಅಂತ ಒಂದು ಬಸ್ ಬರ್ತಾ ಹೋಗ್ತದಲ್ಲ, ಆ ರೀತಿ. ಸರಿ, ಇವರೆಲ್ಲ ಇವ್ರು ಈ ಕಡೆಯಿಂದ ಈ ಕಡೆ. ಓಕೆ, ಸರಿ, ಈ ರೀತಿ ಗವರ್ನಮೆಂಟ್ ಮತ್ತು ಹೌಸ್ ಹೋಲ್ಡ್ ಸೆಕ್ಟರ್ ದೇ ಆರ್ ಇಂಡಿಸ್ಪೆನ್ಸಿಬಲ್. ಅವೆರಡೂ ಕೂಡ ಒಂದಕ್ಕೊಂದು ಸಹಾಯ ಮಾಡಿಕೊಂಡು, ಮ್ಯೂಚುವಲ್ ಹೆಲ್ಪ್ ಮಾಡಿಕೊಂಡು ಏನ್ ಮಾಡ್ತಾರೆ ಅವರು? ಸರ್ಕಾರ ಕಾನೂನು ಸುವ್ಯವಸ್ಥೆ, ಟ್ಯಾಕ್ಸ್ ಆಗ್ತಕ್ಕಂಥದ್ದು, ಪ್ರೊಡಕ್ಷನ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಸರಿ, ಇವ್ರಿಗೆ ಏನೇನ್ ಬೇಕು ಸಹಕಾರ ಮಾಡ್ತಾರೆ. ಇವ್ರು ತಯಾರಿಸಿದ ಸರಕುಗಳು ಮತ್ತೆ ಇವರೇ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಹೀಗೆ ಇವರಿಬ್ಬರ ನಡುವೆ ಆರ್ಥಿಕ ಚಟುವಟಿಕೆಗಳು ನಡೀತಾ ಹೋಗ್ತಾ ಇರ್ತವೆ. ದಿಸ್ ಇಸ್ ದ ರೋಲ್ ಆಫ್
this is the role of government and household sector in developed countries as well as developing countries ಅಂತ ಹೇಳಿ ನಾವು ತಿಳ್ಕೋಬೇಕು. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಇದೇ ರೀತಿ ಇರ್ತದೆ, ಆಮೇಲೆ ಅಭಿವೃದ್ಧಿಶೀಲ ದೇಶಗಳಲ್ಲಿನೂ ಕೂಡ ಈ ರೀತಿ ಸರ್ಕಾರ ಮತ್ತು ಕುಟುಂಬ ವಲಯ ಕೆಲಸ ಮಾಡ್ತಾ ಇರ್ತದೆ. ಇವೆರಡು ವಲಯಗಳ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೋಬೇಕಾಗ್ತದೆ. ಇದು 4 ಮಾರ್ಕ್ಸ್ಗೆ ಒಂದೆರಡು ಸಲ ಬಂದಿದೆ, ಸ್ವಲ್ಪ ಬಿ ಕೇರ್ಫುಲ್. ಸ್ವಲ್ಪ ಇದನ್ನ ಇನ್ಫಾರ್ಮೇಶನ್ ಎಕ್ಸ್ಟೆಂಡ್ ಮಾಡಿ. ದಿಸ್ ಇಸ್ ದ ಹಾರ್ಟ್ ಆಫ್ ದ ಡಿಸ್ಕಷನ್, ದಿಸ್ ಇಸ್ ದ ಜಿಸ್ಟ್ ಆಫ್ ದ ಡಿಸ್ಕಷನ್. ಓಕೆ, ಇಷ್ಟನ್ನ ಸ್ವಲ್ಪ ನೀವು ಎಕ್ಸ್ಪಾಂಡ್ ಮಾಡ್ತಾ ಹೋಗ್ಬೇಕಾಗ್ತದೆ. ಓಕೆ, ರೈಟ್. ಸೊ ಇದಿಷ್ಟು, ದಿಸ್ ಇಸ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ದ ಮ್ಯಾಕ್ರೋ ಎಕನಾಮಿಕ್ಸ್. ನೋಡಿ, ಎಷ್ಟು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಎಷ್ಟೆಷ್ಟು ಆಂಗಲ್ಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡ್ಬೇಕಾಗ್ತದೆ, ಎಷ್ಟೆಷ್ಟು ಡೈರೆಕ್ಷನ್ಸ್ ಇದೆ ಅದಕ್ಕೆ, ಆಮೇಲೆ ಎಷ್ಟು ವಿಚಾರಗಳು ಅದರಲ್ಲಿ ನಾವು ಸ್ಟಡಿ ಮಾಡಬೇಕು, ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಇಂದ ಎಷ್ಟು ನಮಗೆ ಹೆಲ್ಪ್ ಆಗ್ತದೆ, ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಮೈಕ್ರೋ ಎಕನಾಮಿಕ್ಸ್ಗೆ ಹೇಗೆ ಹೆಲ್ಪ್ ಆಗ್ತದೆ, ಇವೆಲ್ಲನೂ ಕೂಡ ನಾವು ತಿಳ್ಕೊಂಡಿದೀವಿ. ಓಕೆ, ಇಂಟ್ರೊಡಕ್ಷನ್ ಅಲ್ಲಿ ಏನೇನ್ ತಿಳ್ಕೊಂಡ್ವಿ ಇವತ್ತು? ಸೊ ಟುಡೇ ಲೆಟ್ ಮಿ ಸಮರೈಸ್ ದ ಡಿಸ್ಕಷನ್. ಒಂದು, ಎಕನಾಮಿಕ್ ಏಜೆಂಟ್ಸ್ ಅಂದ್ರೆ ಯಾರು ಅಂತ ತಿಳ್ಕೊಂಡ್ವಿ, ಹೌದಾ? ಮೀನಿಂಗ್ ತಿಳ್ಕೊಂಡ್ವಿ. ಫಸ್ಟ್ ಮೀನಿಂಗ್, ಮ್ಯಾಕ್ರೋ ಎಕನಾಮಿಕ್ಸ್ ಮೀನಿಂಗ್ ತಿಳ್ಕೊಂಡ್ವಿ. ಮೀನಿಂಗ್ ಆದ್ಮೇಲೆ ಎಕನಾಮಿಕ್ ಏಜೆಂಟ್ಸ್ ಯಾರ್ಯಾರು ಅಂತ ತಿಳ್ಕೊಂಡ್ವಿ. ಕನ್ಸ್ಯೂಮರ್ಸು, ಪ್ರೊಡ್ಯೂಸರ್ಸು, ಗವರ್ನಮೆಂಟ್ ಅಂತ ತಿಳ್ಕೊಂಡ್ವಿ. ಎಕನಾಮಿಕ್ ಡಿಸಿಷನ್ ಮೇಕರ್ಸ್ ಯಾರು ಅಂತ ತಿಳ್ಕೊಂಡ್ವಿ. ಆಮೇಲೆ ಎಕನಾಮಿಕ್ ಮ್ಯಾಕ್ರೋ ಎಕನಾಮಿಕ್ ಏರಿಯಾಸ್, ಯಾವ್ಯಾವ ಏರಿಯಾಗಳಲ್ಲಿ ನಾವು ಸ್ಟಡಿ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ, ಹೌದಾ? ನೆಕ್ಸ್ಟ್ ಏನ್ ತಿಳ್ಕೊಂಡ್ವಿ ನಾವು? ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಡಿಫರೆನ್ಸ್ ಏನೇನು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಹೇಗೆ ಉಗಮವಾಯಿತು, ಯಾಕೆ ಉಗಮವಾಯಿತು, ಯಾವಾಗ ಉಗಮವಾಯಿತು ಅಂತ ಹೇಳಿ ತಿಳ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ತಿಳ್ಕೊಂಡ್ವಿ? ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಹೌಸ್ ಹೋಲ್ಡ್ ಸೆಕ್ಟರ್ ಮತ್ತು ಸ್ಟೇಟ್, ಡೆವಲಪ್ಡ್ ಮತ್ತು ಅಂಡರ್ ಡೆವಲಪ್ಡ್ ಅಂದ್ರೆ ಅಥವಾ ಡೆವಲಪಿಂಗ್ ಎಕಾನಮಿನಲ್ಲಿ ಹೇಗೆ ಅವು ಪಾತ್ರವನ್ನು ವಹಿಸ್ತವೆ ಅಂತ ತಿಳ್ಕೊಂಡ್ವಿ. ಸೊ ದಿಸ್ ಇಸ್ ಆಲ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್. ಓಕೆ ಸ್ಟೂಡೆಂಟ್ಸ್, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸ್ಟೂಡೆಂಟ್ಸ್, ಎಸ್, ಕ್ಲಿಯರ್ ಆಯ್ತಾ? ಇದ್ರ ಮೇಲೆ ಇಷ್ಟರಲ್ಲಿ 6 ಮಾರ್ಕ್ಸ್ ಕ್ವಶನ್, 6 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. 1 ಮಾರ್ಕು 2 ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು ಯಾವ್ದಾದ್ರು ಒಂದು ಕ್ವಶನ್. 4 ಮಾರ್ಕ್ಸ್ ಗೆ ಇದು ಕೇಳ್ಬೋದು, ಯಾವ್ದು? ಎಕ್ಸ್ಪ್ಲೈನ್ ದ ರೋಲ್ ಆಫ್ ಗವರ್ನಮೆಂಟ್ ಅಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಕೇಳ್ಬೋದು, ಅಥವಾ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೇಳ್ಬೋದು. ಆಮೇಲೆ ರೈಟ್ ಎ ನೋಟ್ ಆನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೇಳ್ಬೋದು. 4 ಮಾರ್ಕ್ಸ್ ಕ್ವಶನ್ಸ್, ಇವು ಮೂರೇ ಅದ್ರಲ್ಲಿ ಇರೋದು. 4 ಮಾರ್ಕ್ಸ್ ಯಾವ್ಯಾವ್ದು? ಒಂದನೇದು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ, ಎರಡನೇದು ರೈಟ್ ಎ ನೋಟ್ ಆನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಥವಾ ಪ್ರೈವೇಟ್ ಸೆಕ್ಟರ್ ಬಗ್ಗೆ, ಇನ್ನು ಮೂರನೇದು ರೋಲ್ ಆಫ್ ಗವರ್ನಮೆಂಟ್ ಅಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಎಕಾನಮಿ. ರೈಟ್, ಇವು ಮೂರ್ ಆದ್ಮೇಲೆ ಇನ್ನು 1 ಮಾರ್ಕ್ಸ್ ಯಾವ್ದಾದ್ರು ಕೇಳ್ಬೋದು. ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ಹೂ ಆರ್ ಎಕನಾಮಿಕ್ ಏಜೆಂಟ್ಸ್ ಅಂತ ಕೇಳ್ಬೋದು. ಇವೆಲ್ಲ ಡಿಸಿಷನ್ ಮೇಕರ್ಸ್ ಯಾರು ಅಂತ ಕೇಳ್ಬೋದು, ಇವೆಲ್ಲ. ಆಮೇಲೆ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ, ಕೇನ್ಸ್ ಬುಕ್ ಬರ್ದಿದ್ ಯಾವ್ದು ಬುಕ್ ಅಂತ ಕೇಳ್ಬೋದು. 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ಅಂತವೆಲ್ಲ ಸಿಂಪಲ್ ಆಗಿ ಬರ್ಬಹುದು. ಸೊ ಇದಿಷ್ಟು, ದಿಸ್ ಇಸ್ ಆಲ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್. ಓಕೆ ಸ್ಟೂಡೆಂಟ್ಸ್, ಎನಿ ಡೌಟ್ಸ್? No, Okay students, Sir. Introduction part is over now. Yes, Sir. tell me. Okay. 4 machine ಯಾವುದು ಸರ್? ಹೇಳಿದ್ನಲ್ಲ ಈಗ, distinguish between microeconomics and macroeconomics. Okay. Yes sir. Second, write a note on capitalistic economy, private sector ಬಗ್ಗೆ. Write a note on capitalistic economy. Yes. Okay. Yes sir. Then write the role of government and household sector in developed and developing countries. Write role of government. Government ಅನ್ನ ಸ್ಟೇಟ್ ಅಂತಲೂ ಕೂಡ ಕರೀತಾರೆ. ಗವರ್ಮೆಂಟ್ ಅಂದ್ರೂ ಒಂದೇ, ಸ್ಟೇಟ್ ಅಂದ್ರೂ ಒಂದೇ, ಅಲ್ಲಿ ಸ್ಟೇಟ್ ಅನ್ನೋ ಶಬ್ದನೂ ಬರ್ತದೆ. ರೈಟ್, ಎಸ್, ರೈಟ್ ದ ರೋಲ್ ಆಫ್ ಗವರ್ಮೆಂಟ್ ಅಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್. ಕ್ಲಿಯರ್ ಆಯ್ತಾ Yes sir. ಸ್ಟೂಡೆಂಟ್ಸ್? ಓಕೆ, ಇವು 3 ಪ್ರಶ್ನೆಗಳು ನೋಡೋಣ. ಮತ್ತೆ ಯಾವ್ದಾದ್ರು ಬಂದ್ರೆ ಹೇಳ್ತೀನಿ ತಿರುಗಿ.
ಸೊ ಇದಿಷ್ಟು ಮ್ಯಾಕ್ಸಿಮಮ್ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಇರ್ತಕ್ಕಂಥ ಚಾಪ್ಟರ್. ಅದ್ರಲ್ಲಿ ಇರೋದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ ಇವತ್ತು. ಓಕೆ, ಇದು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಟುಡೇಸ್ ಸೆಷನ್. ರೈಟ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮೋಹನ್ ಸರ್. Yes, sir. Mohan sir. Okay. Yes, sir. Yes, sir. Okay, sir. Shall I wind up the? Yes, sir. Please, sir. Please, sir. Okay, sir.